ನಮಸ್ಕಾರ ರೀ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಭಾಳಷ್ಟು ಸ್ಟೂಡೆಂಟ್ಸು ಗಾಬರಿ ಆಗುವಂಥ ಚಾಪ್ಟರ್ ಯಾವುದಂದ್ರೆ ಪಾಯಿಂಟರ್ಸ್ ಅಂತ. ಪಾಯಿಂಟರ್ಸ್ ಏನಂತಂದ್ರೆ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊರಿ, ನಿಮ್ಗೆ ಆ್ಯಕ್ಚುಲಿ ಭಾಳ ಮಜಾ ಬರುತ್ತೆ ಆ್ಯಂಡ್ ದೇ ಆರ್ ವೆರಿ ಪವರ್ಫುಲ್. ಬಟ್ ಏನಾಗುತ್ತೆ, ಫಾರ್ ವೇರಿಯಸ್ ರೀಸನ್ಸ್ ಪಾಯಿಂಟರ್ಸ್ ಒಂಥರ ಏನಾಗ್ಬಿಡುತ್ತೆ ಅಂದ್ರೆ ಡಿಫಿಕಲ್ಟ್ ಐತಪ್ಪ, ಇದು ಅರ್ಥ ಆಗಲ್ಲ ಅಂತ ಆ ಥರ ಫೀಲಿಂಗ್ ಬಂದುಬಿಡುತ್ತೆ. ಸೊ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ನಿಮಗೆ ಪಾಯಿಂಟರ್ಸ್ ಈಸಿಯಾಗಿ ಅರ್ಥ ಆಗಲಿ. ಆಮೇಲೆ ಇದ್ರದ್ದು ಕೋಡಿಂಗ್ ಮುಖಾಂತರ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅಫ್ಕೋರ್ಸ್ ನೀವು ವೈಟ್ ಬೋರ್ಡ್ ಸೆಷನ್ದೊಳಗೂ ಇದ್ರ ಬಗ್ಗೆ ಡಯಾಗ್ರಾಮೆಟಿಕ್ಲಿ ಅಥವಾ ಪಿಕ್ಚರಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ತೀರಿ. ಸೊ ಲೆಟ್ಸ್ ಬಿಗಿನ್. ಸೊ ಪಾಯಿಂಟರ್ಸ್ ಏನಂತಂದ್ರೆ ನಿಮ್ಗೆ ನಾ ಹೇಳ್ದಂಗೆ ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ವೇರಿಯಬಲ್. ಇಟ್ಸ್ ಅ ಸ್ಪೆಷಲ್ ಟೈಪ್ ಆಫ್ ವೇರಿಯಬಲ್ ವಿಚ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ಅದರ್ ವೇರಿಯಬಲ್. ಸೊ ಈಗ ಏನು ಮಾಡೋಣ ಅಂದ್ರೆ ಇದ್ರದ್ದು ಕೋಡ್ ಬರೆಯೋಕ್ಕೆ ಶುರು ಮಾಡೋಣ ಅಂತ ಪಾಯಿಂಟರ್ಸ್ದು. ಸೊ ಲೆಟ್ಸ್ ಸ್ಟಾರ್ಟ್. ಈಗ ನೀವು ರೆಗ್ಯುಲರ್ ಆಗಿ ವೇರಿಯಬಲ್ ಡಿಕ್ಲೇರ್ ಮಾಡ್ತಿದ್ರಿ. ಏನಂತ ಮಾಡ್ತಿದ್ರಿ? ಈಗ ಇಲ್ಲೇ ಒಂದು ಫಂಕ್ಷನ್ ಡಿಕ್ಲೇರ್ ಮಾಡೋಣ. ಏನಂದ್ರೆ ಸಿಂಗಲ್ ಪಾಯಿಂಟರ್ ಡೆಮೋ ಅಂತ ಒಂದು ಫಂಕ್ಷನ್ ಡಿಕ್ಲೇರ್ ಮಾಡಿ ಅದರೊಳಗೆ ಬರೆಯೋಣ ಅಂತ. ಇದೇ ರೀತಿ ಬೇರೆ ಬೇರೆ ಡೆಮಾನ್ಸ್ಟ್ರೇಷನ್ ಮಾಡುವಂಥ ಫಂಕ್ಷನ್ಸನ್ನು ಬರೆಯೋಣ ಅಂತ ಇಲ್ಲಿ. ಓಕೆ, ಸೊ ಇಲ್ಲಿ ಮೇನ್ ಮೆಥಡಿಂದ ನಾನು ಸಿಂಗಲ್ ಪಾಯಿಂಟರ್ ಡೆಮೋ ಫಂಕ್ಷನ್ ಕಾಲ್ ಮಾಡಾಕ್ತೇನೆ. ಸೊ ಇದ್ರೊಳಗೆ ಫಸ್ಟ್ ಈಗ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡೋಣಂತ. ಏನು? ಇಂಟ್ ನಂಬರ್ ಇಸ್ ಈಕ್ವಲ್ ಟು 10. ನಾವು ಈ ಥರ ಬರೆದ ತಕ್ಷಣ ಏನಾಯಿತು, ರ್ಯಾಮ್ ಒಳಗೆ ಸ್ಟ್ಯಾಕ್ ಮೆಮೊರಿದಾಗ ಇದಕ್ಕೊಂದು ಸ್ಪೇಸ್ ಅಲೋಕೇಟ್ ಆಯಿತು. ಸ್ಪೇಸ್ ಅಲೋಕೇಟ್ ಆಗಿ ಇಲ್ಲಿ ಅದಕ್ಕೊಂದು ವ್ಯಾಲ್ಯೂ ಸೆಟ್ ಆಯಿತು. ಈಗ ಪಾಯಿಂಟರ್ ಅಂದರೆ ಏನು? ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ವೇರಿಯಬಲ್. ಹೆಂಗೆ ಡಿಕ್ಲೇರ್ ಮಾಡ್ತೀರಿ? ಇಂಟ್ ಸ್ಟಾರ್ ಅಂತ ಮಾಡ್ತೀರಿ. ಅಂದ್ರೆ ಈ ವೇರಿಯಬಲ್ಲು ಅಡ್ರೆಸ್ಸಿಗೆ ಪಾಯಿಂಟ್ ಮಾಡ್ತೈತಿ ಮತ್ತು ಆ ಅಡ್ರೆಸ್ನ್ಯಾಗ ಇಂಟೀಜರ್ ವೇರಿಯಬಲ್ ಇರ್ತೈತಿ. ಸೊ ಇದನ್ನು ಹೆಂಗೆ ಬರೀತಾರೋ? ಪಿ ನಂಬರ್ ಅಂತ ಬರಿಬೋದು. ಹಿಂಗೆ ನೀವು ಪಿ ನಂಬರ್. ಸೊ ಯೂಶಲಿ ಕೋಡಿಂಗ್ ಒಳಗೆ ಪಿ ಅಂತಂದ್ರೆ ಪಾಯಿಂಟರ್ ಅಂದಂಗೆ. ಅದು ಕನ್ವೆನ್ಷನ್, ಕೋಡಿಂಗ್ ಕನ್ವೆನ್ಷನ್, ಕಂಪಲ್ಸರಿ ಅಲ್ಲ. ನೀವು ಎಕ್ಸ್ ಬರೀರಿ, ವೈ ಬರೀರಿ, ಝಡ್ ಬರೀರಿ ಅಥವಾ ಏನೂ ಬರೀದೇ ಇರ್ರಿ, ನಡಿತೈತಿ. ಅಥವಾ ನೀವು ಹಿಂಗೂ ಬರಿಬೋದು, ಏನಂತಂದ ಪಾಯಿಂಟರ್ ಆಫ್ ನಂಬರ್ ಅಂತ ಹಿಂಗೂ ಬರಿಬೋದು. ಬಟ್ ಕೋಡಿಂಗ್ದೊಳಗೆ ಏನಂತ ಬರೀತಾರ? ಪಿ ನಂಬರ್. ಪಿ ನಂಬರ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ನಂಬರ್. ಸೊ ವೆನ್ ಯು ಡೂ ಆ್ಯಂಡ್ ಆಫ್ ನಂಬರ್ ಅದರದ್ದು ಅಡ್ರೆಸ್ ಬರುತ್ತೆ. ಓಕೆ, ಇನ್ನೊಂದು ಇಂಟ್ ಡಬಲ್ ಪಾಯಿಂಟರ್ ಸ್ಟಾರ್ ಸ್ಟಾರ್. ಇದನ್ನು ಹೆಂಗೆ ಬರೀತಾರೆ? ಪಿ ನಂಬರ್ ಡಬಲ್ ಪಿ ನಂಬರ್. ಇಲ್ಲಿ ಯಾವ ಪಾಯಿಂಟರ್ದು ಇತ್ತಲ್ಲ ಆ ಪಾಯಿಂಟರ್ದನ ಮತ್ತೆ ಅಡ್ರೆಸ್. ಈಗ ಇದೊಂದು ಪಾಯಿಂಟರ್ ಇತ್ತು, ಇದ್ರದ್ದು ಅಡ್ರೆಸ್ ಮತ್ತೆ ಆ್ಯಂಡ್ ಪಿ ನಂಬರ್, ಈ ರೀತಿ. ಓಕೆ, ಈಗ ನಾವು ಏನು ಮಾಡೋಣಂತ, ಇದನ್ನು ಪ್ರಿಂಟ್ ಮಾಡಿ ನೋಡೋಣಂತ. ಓಕೆ, ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ವ್ಯಾಲ್ಯೂ ಆಫ್ ನಂಬರ್ %d ಆ್ಯಂಡ್ ನಂಬರ್. ಸೊ ಇದ್ರದ್ದು ವ್ಯಾಲ್ಯೂ ಪ್ರಿಂಟ್ ಆಯಿತು. ಈಗ ಇದ್ರದ್ದು ಅಡ್ರೆಸ್ ಪ್ರಿಂಟ್ ಮಾಡೋಣ. ವ್ಯಾಲ್ಯೂ ಎಲ್ಲ ಏನು ಮಾಡೋಣ? ಅಡ್ರೆಸ್ ಪ್ರಿಂಟ್ ಮಾಡೋಣ. ಅಡ್ರೆಸ್ ಹೆಂಗೆ ಪ್ರಿಂಟ್ ಮಾಡ್ತೀರಿ? ಅಡ್ರೆಸ್ ಪ್ರಿಂಟ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು? ಆ್ಯಂಡ್ ಆಫ್ ನಂಬರ್ ಅಂತ ಮಾಡಬೇಕು. ಇಲ್ಲಿ ಮಾಡಿದ್ವಲ್ಲ, ಇದು ಆ್ಯಂಡ್ ಆಫ್ ನಂಬರ್. ಬಟ್ ಈಗ ಆ್ಯಂಡ್ ಮಾಡಬೇಕಂದ್ರೆ ಇದು %d ವರ್ಕ್ ಆಗಲ್ಲ, ಇದಕ್ಕೆ %p ಅಂತ ಇರ್ತೈತಿ. ನೆನ್ಪಿಟ್ಕೋರಿ, %p ಇರುತ್ತೆ ಆ್ಯಂಡ್ ಆಫ್ ನಂಬರ್ ಪ್ರಿಂಟ್ ಮಾಡಿದ್ರಿ. ಈಗ ಸೇಮ್ ಎದ್ರೊಳಗೆ ಸ್ಟೋರ್ ಆಗೈತಿ? ಪಿ ನಂಬರ್ನಾಗ ಆಗೈತಲ್ಲ. ಸೊ ಹಂಗಿದ್ರೆ ನಾವು ಇಲ್ಲಿ ಆ್ಯಂಡ್ ಆಫ್ ನಂಬರ್ ಅಂತ ಬರೀ ಬದಲಿ ಪಿ ನಂಬರ್ ಅಂತ ಬರೆದ್ರು ಏನು ಬರ್ತೈತೆ ಅಂತ ನೋಡೋಣ. ಪಿ ನಂಬರ್ ಇದೇನು ಬರುತ್ತೆ ಅಂತ ನೋಡೋಣ. ಅಡ್ರೆಸ್ ಆಫ್ ನಂಬರ್ ಅನ್ನೋದಕ್ಕಿಂತ ವ್ಯಾಲ್ಯೂ ಆಫ್ ಪಿ ನಂಬರ್. ಸೊ ಪಿ ನಂಬರ್ದಾಗ ಏನಿದೆ ನೋಡೋಣ. ಅದೇ ರೀತಿ ನೆಕ್ಸ್ಟ್ ವ್ಯಾಲ್ಯೂ ಆಫ್ ಪಿ ನಂಬರ್. ನಂಬರ್ ಈಗ ಕೇಳಕ್ಕೆ ಮಜಾ ಅನ್ಸತ್ತೈತಿ, ಇದೇನಪ್ಪ ಪಿ ಅನ್ನತ್ತಾರ ಸರ್ ಅಂತಂದು. ಬಟ್ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಪಿ ನಂಬರ್. ಸೊ ಈಗ ಇದನ್ನೇನು ಮಾಡೋಣಂತ, ಒಂದೊಂದು ರನ್ ಮಾಡಿ ಡಿಬಗ್ ಮಾಡಿ ನೋಡೋಣಂತ. ನಿಮ್ಗೆ ಕ್ಲೀನಾಗಿ ಅರ್ಥ ಆಗ್ತೈತಿ. ಇಲ್ಲೊಂದು ಡಿಬಗ್ ಪಾಯಿಂಟ್ ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿ ಲೆಟ್ಸ್ ಡಿಬಗ್ ಇಟ್. ಸೊ ಈಗ ಫಸ್ಟ್ ಬಂದ್ವಿ ನಂಬರ್. ಇಲ್ಲಿ ನೋಡ್ರಿ, ಈಗ ವಾಚ್ದೊಳಗೆ ನಾ ಇಲ್ಲಿ ನಂಬರ್ ಅಂತ ಹಾಕಿದ್ನಿ ಅಂದರೆ ಇಟ್ ಶೋಸ್ ಇಲ್ಲಿ ಏನಂತ 10 ಅಂತ ತೋರಿಸುತ್ತಿದೆ. ಓಕೆ, ಈಗ ಇಲ್ಲಿ ಪಿ ನಂಬರ್ ಒಳಗೆ ಆ್ಯಂಡ್ ಆಫ್ ನಂಬರನ್ನು ಹಾಕ್ತೀವಿ. ಸೊ ಪಿ ವೇರಿಯಬಲ್ ಒಳಗೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ವಾಚ್ನ್ಯಾಗ ಇಲ್ಲೇನು ಸ್ಟೋರ್ ಆಯಿತು ಅದರದ
ಅಡ್ರೆಸ್ ಸ್ಟೋರ್ ಆಯಿತು. ಇದನ್ನು ಇಲ್ಲಿ ನಿಮ್ಗೆ ಹೆಕ್ಸಾಡೆಸಿಮಲ್ ಒಳಗೆ ತೋರಿಸ್ತಿದೆ ಅದು. ಓಕೆ, ಪಿ ನಂಬರ್ ಒಳಗೆ ತೋರಿಸ್ತಿದೆ. ಆಮೇಲೆ ಆ ಅಡ್ರೆಸ್ದಾಗ ಏನು ವ್ಯಾಲ್ಯೂ ಐತಂತನೂ ಇಲ್ಲಿ ಕಾಣಾಗ್ತೈತೆ ನಿಮ್ಗೆ. ಈಗ ಉದಾಹರಣೆಗೆ ನಾ ಇಲ್ಲಿ ಏನಾರ ಪಿ ನಂಬರ್ ಮಾಡಿದ್ನಿ ಅಂದ್ರೆ ಅಡ್ರೆಸ್ ತೋರಿಸುತ್ತೆ. ಅದನ್ನ ನಾ ಇದ್ರೊಳಗೆ ಸ್ಟಾರ್ ಪಿ ನಂಬರ್ ಅಂತ ಮಾಡಿದ್ನಿ ಅಂದ್ರೆ ಇಲ್ಲಿ ಅದ್ರದ್ದು ವ್ಯಾಲ್ಯೂ ತೋರಿಸುತ್ತೆ. ಅದೇ ರೀತಿ ನಾನು ಆ್ಯಂಡ್ ಆಫ್ ನಂಬರ್ ಮಾಡಿದ್ನಿ ಅಂದ್ರೆ ಅಡ್ರೆಸ್ ತೋರಿಸುತ್ತೆ. ಸೊ ಇಲ್ಲಿ ಈ ಸ್ಪೆಷಲ್ ವೇರಿಯೇಬಲ್ ಒಳಗೆ ನಾವು ಇದ್ರದ್ದು ಅಡ್ರೆಸ್ ಸ್ಟೋರ್ ಮಾಡಿದ್ವಿ. ಇಲ್ಲಿ ನೀವು ಇಂಟ್ ಬದಲಿ ಏನಾರು ಫ್ಲೋಟ್ ಬರ್ದಿದ್ದೀರ ಅಂದ್ರೆ ವರ್ಕ್ ಆಗ್ತಿರ್ಲಿಲ್ಲ. ಅದು ಏನಾಗ್ತಿತ್ತು, ಇದು ಬೇರೆ ಡೇಟಾ ಟೈಪ್ ಆಗ್ತಿತ್ತು. ಇಟ್ ವುಡಂಟ್ ಹ್ಯಾವ್ ವರ್ಕ್ಡ್. ಕ್ಯಾರೆಕ್ಟರ್ ಮಾಡಿದ್ರು ವರ್ಕ್ ಆಗ್ತಿರ್ಲಿಲ್ಲ. ಸೊ ನೀವು ಯಾವ ವೇರಿಯೇಬಲ್ದು ಅಡ್ರೆಸ್ ಸ್ಟೋರ್ ಮಾಡ್ತಿರಲ್ಲ ಅದ್ರದನ್ನ ಟೈಪ್ ಸೆಟ್ ಮಾಡ್ಬೇಕು ಇದ್ರೊಳಗೆ. ಅದೇ ರೀತಿ ಈಗ ನೆಕ್ಸ್ಟು ಪಿ ನಂಬರ್ ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ಈಗ ಪಿ ನಂಬರ್. ಓಕೆ, ಇಲ್ಲಿ ವಾಚ್ನಾಗ ಏನು ಪ್ರಿಂಟ್ ಮಾಡಿರಿ, ವಾಚ್ನಾಗ ಪಿ ನಂಬರ್ ಅಂತ ಮಾಡಿರಿ. ನೋಡ್ರಿ, ಈಗ ಈ ಅಡ್ರೆಸ್ ಬೇರೆ ಐತಿ, ಈ ಅಡ್ರೆಸ್ ಬೇರೆ ಐತಿ, ಕರೆಕ್ಟಾ? ಆದ್ರೆ ಇದ್ರೊಳಗೆ ಈಗ ನೀವು ಸ್ಟಾರ್ ಆಫ್ ಪಿ ನಂಬರ್ ಮಾಡಿದ್ರಿ ಅಂದ್ರೆ it will now point to again that same one. It is an special variable which is storing address of the address. Okay, address of the address. ಇದ್ರದ್ದು ಅಡ್ವಾಂಟೇಜ್ ಏನಾಗ್ತೈತೆ ಅಂದ್ರೆ ನಿಮ್ಗೆ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಸಿಗ್ತೈತಿ. ನೀವು ಎಲ್ಲಿ ಬೇಕಾದಲ್ಲಿಂದ ನಿಮ್ಮ ಪ್ರೋಗ್ರಾಮ್ದಾಗಿಂದ ಅದನ್ನು ಚೇಂಜ್ ಮಾಡ್ಬೋದು. ನಾನು ನಿಮಗೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ಆಮೇಲೆ, ಆಯಿತಾ? ಸೊ ಈಗ ನೀವು ಪಿ ನಂಬರ್ ಅಂದ್ರೆ ಹಿಂಗೆ ಬರುತ್ತೆ. ಒಂದೇ ಸ್ಟಾರ್ ಕೊಟ್ಟರೆ ಏನಾಗ್ತೈತಿ, ಇದ್ರದ್ದು ಏನು ಅಡ್ರೆಸ್ ಇತ್ತಲ್ಲ ಅಲ್ಲಿ ಹೋಗ್ತೈತಿ. ಡಬಲ್ ಸ್ಟಾರ್ ಕೊಟ್ಟರೆ ನಿಮ್ಗೆ ಫೈನಲ್ ಅದು ವ್ಯಾಲ್ಯೂ ಇತ್ತಲ್ಲ ಅದು ಬರ್ತೈತಿ. ಹೆಂಗೆ ಸ್ಟಾರ್ ಪಿ ನಂಬರ್ ಅಂದ್ರೆ ನಿಮ್ದೇನದು ವ್ಯಾಲ್ಯೂ 10 ಇತ್ತಲ್ಲ ಅಲ್ಲಿ ಬರ್ತೈತಿ, ಆಯಿತಾ? ಇದು ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ ಸಿಂಪಲ್ ಇದು ಸಿಂಪಲ್ ದಿಸ್ ಇಸ್ ವಾಟ್, ದಿಸ್ ಇಸ್ ದ ಸಿಂಪಲ್ ವೇರಿಯೇಬಲ್. ಓಕೆ, ದಿಸ್ ಇಸ್ ದ ಸ್ಪೆಷಲ್ ವೇರಿಯೇಬಲ್ which stores address of other variable. Okay, this is again stores address of pointer. So this is the single pointer. This we call it a single pointer. ಇದಕ್ಕೆ ಏನಂತೀವಿ, ಸಿಂಗಲ್ ಪಾಯಿಂಟರ್ ಅಂತೀವಿ. ಆ್ಯಂಡ್ ಇದಕ್ಕೆ ಏನಂತೀವಿ, ಡಬಲ್ ಪಾಯಿಂಟರ್ ಅಂತೀವಿ. ಇದಕ್ಕೆ ಡಬಲ್ ಪಾಯಿಂಟರ್ ಅಂತೀವಿ. ನಿಮಗೊಂದು ಅನಾಲಜಿ ಹೇಳಬೇಕು. ಏನು ಅನಾಲಜಿ ಹೇಳ್ಬೇಕಂದ್ರೆ, ಲೆಟ್ಸ್ ಸೇ ಈಗ ನಂದು ಮನಿ ಅಡ್ರೆಸ್ಸು, ಆಯಿತಾ? ಸೊ ನನ್ನ ಹೆಸರು ಏನಿದೆ, ವೇರಿಯೇಬಲ್, ಆಯಿತಾ? ಸೊ ನಂದು ಲೆಟ್ಸ್ ಸೇ ನಮ್ಮದು ಮನಿ ನಂಬರ್, ಆಯಿತಾ? ನಮ್ಮ ಮನಿ ನಂಬರ್ ಅಥವಾ ನಮ್ಮ ಮನಿ ಅಡ್ರೆಸ್ ಅಂದ್ಕೊಳ್ಳೋಣ. ನಮ್ಮ ಮನಿ ಅಡ್ರೆಸ್ ಕೊಡೋದು ಬೇಡ, ನನ್ನ ಹೆಸರು ಏನಿದೆ ಮಹೇಶ್ ಇದೆ. ಓಕೆ, ಸೊ ಮಹೇಶ್. ಓಕೆ, ನಮ್ಮದು ಹೋಮ್ ಅಡ್ರೆಸ್ ನಾ ಎಲ್ಲಿ ನಮ್ಮ ಮನ್ಯಾಗ ಇರ್ತೀನಲ್ಲ ಅದು ಏನಂದ್ರೆ ಪಾಯಿಂಟರ್ ಇದ್ದಂಗೆ, ಅದು ಸಿಂಗಲ್ ಪಾಯಿಂಟರ್. ಸೊ ಈಗ ನಾ ಎಲ್ಲದೀನಿ, ನಮ್ಮ ಮನ್ಯಾಗ ಅದೀನಿ. ಸೊ ನಮ್ಮ ಮನಿ ಹೋಮ್ ಅಡ್ರೆಸ್ ಐತಲ್ಲ ಅದು ಸಿಂಗಲ್ ಪಾಯಿಂಟರ್ ಇದ್ದಂಗೆ. ಇನ್ನೊಂದು ಏನು ಮಾಡ್ಯಾರಂದ್ರೆ, ಡೈರೆಕ್ಟ್ ನಮ್ಮ ಮನಿ ಅಡ್ರೆಸ್ ಗೊತ್ತಿಲ್ಲ. ನಮ್ಮ ಮನಿ ಅಡ್ರೆಸ್ ಯಾರ ಕಡೆ ಗೊತ್ತೈತಿ, ಸುಶೀಲ್ ಗೊತ್ತೈತಿ, ಆಯಿತಾ? ಸೊ ಸುಶೀಲ್ ಹತ್ರ ನಮ್ಮ ಮನಿ ಅಡ್ರೆಸ್ ಇದೆ, ನಮ್ಮ ಮನಿ ಅಡ್ರೆಸ್ ಒಳಗೆ ನಾ ಅದೇನಿ. ಸೊ ಸುಶೀಲ್ knows where Mahesh stays. So this is double pointer. ಈಗ ನನಗೆ ಹುಡುಕ್ಬೇಕಂದ್ರೆ ನೀವು ಹೋಗಿ ಫಸ್ಟ್ ಸುಶೀಲ್ ಕೇಳ್ಬೋದು, ಮಹೇಶ್ ಸರ್ ಮನೆ ಎಲ್ಲೈತೆ ಅಂತಂದು. ಆಮೇಲೆ ಅವ ಏನು ಮಾಡ್ತಾನೆ, ಇಲ್ಲೈತಿ ಇಲ್ಲಿ ಹೋಗ್ರಿ ಅಂತ. ನೀವು ಅಲ್ಲಿ ಮನೆಗೆ ಬರ್ತೀರಿ, ಅಲ್ಲಿ ಬಂದಮೇಲೆ ನಾನು ನಿಮಗೆ ಸಿಗ್ತೇನೆ. ಸೊ ಡಬಲ್ ಪಾಯಿಂಟರ್ ಈಸ್ ಲೈಕ್ ದ್ಯಾಟ್. ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್. ಅದೇ ರೀತಿ ಈಗ ನಾವಿಲ್ಲಿ ಬರ್ತೀವಿ ನೋಡ್ರಿ, ಇಲ್ಲಿ ವ್ಯಾಲ್ಯೂ ಇದ್ರದ್ದು ಅಡ್ರೆಸ್, ಆಮೇಲೆ ಇಲ್ಲಿ ಸಿಂಗಲ್ ಪಾಯಿಂಟರ್, ಡಬಲ್ ಪಾಯಿಂಟರ್. ಸೊ ಈಗ ಇದನ್ನೆಲ್ಲ ಪ್ರಿಂಟ್ ಮಾಡಿ ನೋಡೋಣ ಅಂತ. ಈಗ ಅದೇನಾಯ್ತು ಗೊತ್ತೇನ್ರಿ, ಅಲ್ಲಿ ನಾ ವ್ಯಾಲ್ಯೂ ಲೈನ್ ಚೇಂಜ್ ಮಾಡಿದ್ನಲ್ಲ. ಸೊ ಇಟ್ ಡಿಂಟ್ ಶೋ ದ ರೈಟ್ ಒನ್. ಐ ವಿಲ್ ಜಸ್ಟ್ ರನ್ ಇಟ್ ನಾವು, ಬಿಕಾಸ್ ಆಲ್ರೆಡಿ ನೀವು ಡಿಬಗ್ ಮಾಡಿನ ನೋಡಿರಿ. ಇಲ್ಲಿ ನೋಡ್ರಿ ಈಗ. ಸೊ ವ್ಯಾಲ್ಯೂ ಆಫ್ ಪಿ ನಂಬರ್ ಎಷ್ಟಿದೆ, ವ್ಯಾಲ್ಯೂ ಆಫ್ ಪಿ ನಂಬರ್ ಎಷ್ಟಿದೆ, ವ್ಯಾಲ್ಯೂ ಆಫ್ ದ ನಂಬರ್ ಈಸ್ 10. ಅಡ್ರೆಸ್ ಆಫ್ ದ ನಂಬರ್ ಇದು ಸೇಮ್ ಅಡ್ರೆಸ್. ಈಗ ಇಲ್ಲೇ ನಿಮಗೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇದು ತೋರಿಸ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಲೆಟ್ಸ್ ಡೂ ಒನ್ ಥಿಂಗ್, ಇದನ್ನು ಕಾಪಿ ಮಾಡೋಣಂತ. ಇಲ್ಲಿ ಈಗ ಕಾಣ್ತಿದೆಯಲ್ಲ, ಎರಡೂ ಕಾಣ್ತಿದ್ದಾವೆ. ಫಸ್ಟ್ ಲೈನ್ ಏನು, ನಂಬರ್ ಪ್ರಿಂಟ್ ಮಾಡಿದ್ರಿ, ಏನಂತ 10 ಪ್ರಿಂಟ್ ಮಾಡಿದ್ರಿ.
ಎರಡನೇದು ಆ್ಯಂಡ್ ಆಫ್ ನಂಬರ್ ಅಂದ್ರಿ, ಅಡ್ರೆಸ್ ಆಫ್ ನಂಬರ್ ಈ 00 ಐತಿ, ಇದನ್ನ ಬಿಟ್ಬಿಟ್ರೆ ಲಾಸ್ಟಿಗೆ ಏನೈತಿ ಇದನ್ನ ಅಷ್ಟೇ ನೋಡ್ರಿ, FDE4 ಅಂತ ಐತೆ ಅಡ್ರೆಸ್, ಹೆಕ್ಸಾಡೆಸಿಮಲ್ ಒಳಗೆ ಇರುತ್ತೆ ಇದು, ಆಯಿತಾ. ಆಮೇಲೆ ಏನು ಮಾಡಿದ್ರಿ, ಇಲ್ಲಿ ಪಿ ನಂಬರ್ ಒಳಗೆ ಇದನ್ನು ಆ್ಯಂಡ್ ನಂಬರ್ ಸ್ಟೋರ್ ಮಾಡಿದ್ರಿ. ಹಂಗಿದ್ರೆ ಪಿ ನಂಬರ್ ವ್ಯಾಲ್ಯೂ ಇದು ಎರಡು ಸೇಮ್ ಇರಬೇಕಲ್ಲ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪಿ ನಂಬರ್ ಒಳಗೆ ಏನು ಮಾಡಿದ್ರಿ, ಆ್ಯಂಡ್ ಆಫ್ ನಂಬರ್ ಸ್ಟೋರ್ ಮಾಡಿದ್ರಿ. ಇಲ್ಲಿ ನಾ ಡೈರೆಕ್ಟ್ ಆ್ಯಂಡ್ ನಂಬರ್ ಪ್ರಿಂಟ್ ಮಾಡತ್ತೀನಿ ನಿಮ್ಗೆ ಅಡ್ರೆಸ್ ತೋರ್ಸಾಕಂತ. ಸೊ ದಿಸ್ ಆ್ಯಂಡ್ ದಿಸ್ ಶುಡ್ ಬಿ ಸೇಮ್, ರೈಟ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಈಸ್ ಎಕ್ಸಾಕ್ಟ್ಲಿ ಸೇಮ್. ಇಲ್ಲೇನಿತ್ತಲ್ಲ ಇದು ಸೇಮ್ ಐತೆ ಅಷ್ಟೇ. ಯಾಕಂದ್ರೆ ಇಲ್ಲಿ 0 ಇಲ್ಲಿಂದ ಸ್ಟಾರ್ಟ್ ಆಗೈತೆ, ನಾನು ಸ್ವಲ್ಪ ಡಿಫ್ರೆನ್ಸ್ ಬಂದೈತಿ, ಇಲ್ಲ ಅಂದ್ರೆ ದ ವ್ಯಾಲ್ಯೂ ಇಸ್ ಸೇಮ್. ಮುಂದೆ ನೆಕ್ಸ್ಟ್ ಪಿ ನಂಬರ್, ಈ ವೇರಿಯೇಬಲ್ ಏನಿತ್ತಲ್ಲ ಅದು ಯಾವ್ದು ಅಡ್ರೆಸ್ ನೆನಪಿಟ್ಕೊಂಡಿತ್ತಲ್ಲ ಅದಕ್ಕೂ ಒಂದು ಅಡ್ರೆಸ್ ಬೇಕಲ್ಲ. ಅದು ನೆನಪಂದ್ರೆ ಎಲ್ಲಿ ಗಾಳಿಯಾಗಿ ನೆನಪಿಟ್ಕೊಳ್ಳಲ್ಲ, ಅದು ರ್ಯಾಮ್ದಾಗ ನೆನಪಿಟ್ಕೋತೈತಿ. ಅದು ರ್ಯಾಮ್ದಾಗ ನೆನಪಿಟ್ಕೋತೈತೆ ಅಂದರೆ ಯಾವ್ದು ನೆನಪಿಟ್ಕೊಳ್ತಿದೆ ವೇರಿಯೇಬಲ್ ಅದ್ರದ್ದು ಒಂದು ಅಡ್ರೆಸ್ ಇದ್ದೇ ಇರಬೇಕಲ್ಲ. ಹೆಂಗೆ ಈಗ ಸುಶೀಲ್ ಅವ್ರದ್ದು ಒಂದು ಅಡ್ರೆಸ್ ಇರುತ್ತೆ, ಅದೇ ರೀತಿ. ಸೊ ಈ ಪಿ ನಂಬರ್ ವೇರಿಯೇಬಲ್ದು ಅಡ್ರೆಸ್ ಯಾರ ಹತ್ರ ಐತಿ, ಇವ್ರ ಹತ್ರ ಐತಿ. ಸೊ ಪಿ ನಂಬರ್ಗೆ ಏನು ಮಾಡಿದ್ವಿ ನಾವು, ಪಿ ನಂಬರ್ಗೆ ಆ್ಯಂಡ್ ಆಫ್ ಪಿ ನಂಬರ್ ಅಂತ ಮಾಡಿದ್ವಿ, ರೈಟ್. ನೀವು ಅನ್ಬೋದು ಇದು ಯಾಕ್ರಿ ಒಂದೇ ಪಾಯಿಂಟರ್ ಸಾಕಿತ್ತಲ್ಲ, ಡಬಲ್ ಪಾಯಿಂಟರ್ ಎದಕ್ಕೆ ಬೇಕಂತ. ಇದು ನಿಮಗೆ ಲಿಂಕ್ಡ್ ಲಿಸ್ಟ್ ನಾವು ಕೋಡ್ ಬರೆಯುವಾಗ ಅರ್ಥ ಆಗುತ್ತೆ. ಕೆಲವೊಂದು ಸರಿ ಏನಂತಂದ್ರೆ ಆ ಸನ್ನಿವೇಶ ಹಂಗೆ ಬರುತ್ತೆ, ಅಲ್ಲಿ ಡಬಲ್ ಪಾಯಿಂಟರ್ ಯೂಸ್ ಆಗುತ್ತೆ. ಕೋಡಿಂಗ್ದೊಳಗೆ ಇಂಡಸ್ಟ್ರಿ ಒಳಗೆ ಡಬಲ್ ಪಾಯಿಂಟರ್ ಭಾಳ ಯೂಸ್ ಆಗ್ತೈತಿ. ಸೊ ಇದೇನಪ್ಪ ಸುಮ್ಮ ಥೆರಾಟಿಕಲ್ ಚಾಪ್ಟರ್ ಐತಿ, ಥೆರಾಟಿಕಲ್ ಕಾನ್ಸೆಪ್ಟ್ ಐತಂತಲ್ಲ, ಭಾಳಷ್ಟು ಅಡ್ವಾನ್ಸ್ ಸಾಫ್ಟ್ವೇರ್ ಒಳಗೆ ಬೋತ್ ಸಿಂಗಲ್ ಪಾಯಿಂಟರ್ ಆ್ಯಸ್ ವೆಲ್ ಆಸ್ ಡಬಲ್ ಪಾಯಿಂಟರ್ ಎರಡೂ ಯೂಸ್ ಆಗ್ತಾವೆ. ಸೊ ಇದನ್ನು ಇಗ್ನೋರ್ ಮಾಡಬೇಡ್ರಿ, ಲಕ್ಷ ಕೊಟ್ಟು ಕೇಳ್ರಿ, ಆಯಿತಾ. ಸೊ ಈಗ ಡಬಲ್ ಪಾಯಿಂಟರ್ದು ಅಡ್ರೆಸ್ ಇದು ಅಂದ್ರೆ ಏನು ಇದ್ರ ಅರ್ಥ, ಇಲ್ಲಿ ನೋಡ್ರಿ ನಿಮ್ಗೆ OneNote ಒಳಗೆ ಬರೆದು ತೋರಿಸ್ತೀನಿ. ಇದೈತಲ್ಲ ಈ ಅಡ್ರೆಸ್ ಐತಲ್ಲ ಡಬಲ್ ಪಾಯಿಂಟರ್ದು, ಈ ಅಡ್ರೆಸ್ದಾಗ ವ್ಯಾಲ್ಯೂ ಏನೈತಿ, ಈ ಅಡ್ರೆಸ್ದಾಗ ವ್ಯಾಲ್ಯೂ ಇದದ. ಈ ಡಬಲ್ ಪಾಯಿಂಟರ್ದಾಗ ಅಡ್ರೆಸ್ಸು ಇದದ. ಈ ಅಡ್ರೆಸ್ನಾಗ ವ್ಯಾಲ್ಯೂ ಏನದ, ಇದ್ರಾಗ ವ್ಯಾಲ್ಯೂ 10 ಅದ, 10 ಅದ, ಈ ರೀತಿ. ಸೊ ದಿಸ್ ಈಸ್ ಹೌ. ಈಗ ಇದನ್ನು ನೀವು ಇನ್ನೊಂದು ರೀತಿಯಿಂದ ಬರಿಬೇಕಂತಂದ್ರೆ, ನಿಮ್ದೇನಿದು ಡಬಲ್ ಪಾಯಿಂಟರ್ ಐತಲ್ಲ ಪಿ ಪಾಯಿಂಟರ್. ಸೊ ಪಿ ಪಾಯಿಂಟರ್ ಮತ್ತು ಇದಕ್ಕೂ ಒಂದು ಅಡ್ರೆಸ್ ಇರಬೇಕಲ್ಲ. ಅದನ್ನು ನೀವು ತ್ರೀ ಪಾಯಿಂಟರ್ಗೆ ಹೋದ್ರೆ ಅದು ಸಿಗ್ತೈತೆ ನಿಮಗೆ. ಆ ಪಿ ಸ್ಟರ್ದು ಏನು ಅಡ್ರೆಸ್ ಐತೆ ಅದು ಸಿಗುತ್ತೆ ನಿಮಗೆ, ಆಯಿತಾ. ಸೊ ವಿ ಕ್ಯಾನ್ ಆಲ್ಸೋ ಟ್ರೈ ದ್ಯಾಟ್, ಓಕೆ, ಜಸ್ಟ್ ಫಾರ್ ದ ಇದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಇಂಟ್ ಸ್ಟಾರ್. ಸೊ ಈಗ ಮತ್ತು ಅದಕ್ಕೆ ನೀವು ಅದರದ್ದು ಪಾಯಿಂಟರ್ ಮಾಡಿದ್ರಿ ಅಂತ ತಿಳ್ಕೊರಿ, ಅವಾಗ ಈ ಥರ ಆಗುತ್ತೆ, ಆಯಿತಾ. ಸೊ ಈಗ ನೀವು ಇದನ್ನು ರನ್ ಮಾಡಿದ್ರೆ ಇಲ್ಲಿ ನೋಡಿರಿ, ಇದು ಪಿ ನಂಬರ್ದು ಅಡ್ರೆಸ್ ಏನೈತಿ ಇದೈತಿ, ಆಯಿತಾ. ಸೊ ಪಿ ನಂಬರ್ದು ಅಡ್ರೆಸ್ಸು ಅದಕ್ಕೂ ಒಂದು ಅಡ್ರೆಸ್ ಬೇಕು, ಅದು ಇದಿರುತ್ತೆ, ಆಯಿತಾ. ಬಟ್ ಇಂಡಸ್ಟ್ರಿ ಒಳಗೆ 3 ಪಾಯಿಂಟರ್ ನಾ ಭಾಳ ನೋಡಿಲ್ಲ, ಡಬಲ್ ಪಾಯಿಂಟರ್ ಸಿಂಗಲ್ ಪಾಯಿಂಟರ್ ನೋಡೀನಿ. ಸೊ ಇಷ್ಟು ನಿಮ್ಗೆ ಕಲ್ತ್ರೆ ಸಾಕು ನಿಮಗೆ. ಇದು ಡಬಲ್ ಪಾಯಿಂಟರ್, ಇದೊಂದು ಇದರೊಳಗೆ ಏನೈತಿ, ಇನ್ನೊಂದು ಅಡ್ರೆಸ್ ಐತಿ, ಸಿಂಗಲ್ ಪಾಯಿಂಟರ್ದು ಅಡ್ರೆಸ್ ಐತಿ. ಆ ಸಿಂಗಲ್ ಪಾಯಿಂಟರ್ ಅಡ್ರೆಸ್ದೊಳಗೆ ಅಲ್ಲಿ ಆ್ಯಕ್ಚುಯಲ್ ವ್ಯಾಲ್ಯೂ ಇದೆ, ಹಿಂಗೂ ಅನ್ಬೋದು. ಇಲ್ಲಾಂದ್ರೆ ಹಿಂಗೂ ಬರಿಬೋದು. 10 ಅಂತ ವ್ಯಾಲ್ಯೂ ಐತಿ ಇಂಟೀಜರ್ದು. ಈ 10 ಅಂತ ವ್ಯಾಲ್ಯೂ ಯಾವ ಅಡ್ರೆಸ್ನಾಗ ಸ್ಟೋರ್ ಆಗೈತಿ, ಇಟ್ ಈಸ್ ಸ್ಟೋರ್ಡ್ ಇನ್ ದಿಸ್ ಅಡ್ರೆಸ್. ಸೊ ದಿಸ್ ಇಸ್ ದ ಸಿಂಗಲ್ ಪಾಯಿಂಟರ್, ಓಕೆ. ಆಮೇಲೆ ಈ ಸಿಂಗಲ್ ಪಾಯಿಂಟರ್ ವೇರಿಯೇಬಲ್ಲು, ಆ ವೇರಿಯೇಬಲ್ದು ಅಡ್ರೆಸ್ಸು, ಆ ಸಿಂಗಲ್ ಪಾಯಿಂಟರ್ ವೇರಿಯೇಬಲ್ ಅಡ್ರೆಸ್ ಎಲ್ಲೈತಿ ಅದು ಈ ಜಾಗದಾಗ ಸ್ಟೋರ್ ಆಗೈತೆ ರ್ಯಾಮ್ದಾಗ. ಸೊ ದಿಸ್ ಇಸ್ ಡಬಲ್ ಪಾಯಿಂಟರ್, ಇಷ್ಟ. ಸೊ ಇದು ನಾನು ಹೇಳಬೇಕಂದ್ರೆ ಈಗ ನಾ ಎಲ್ಲಿದ್ದೀನಿ ಅಂತಂದು, ಈಗ ಏನಂತಂದ್ರೆ ಮಹೇಶ್, ಸೆಕೆಂಡ್ ಈಸ್ ಮಹೇಶಸ್ ಹೋಮ್ ಅಡ್ರೆಸ್ ಇಲ್ಲಿದೆ, ಆ್ಯಂಡ್ ಥರ್ಡ್ ಥಿಂಗ್ ಈಸ್ ಸುಶೀಲ್ ನೋಸ್ ವೇರ್ ಮಹೇಶ್ ಲೀವ್ಸ್. ಇಷ್ಟು ನೀವಿಷ್ಟು ನೆನ್ಪಿಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಏನೂ ಕನ್ಫ್ಯೂಷನ್ ಆಗಲ್ಲ, ಓಕೆ. ಸೊ ಈಗ ಇದ್ರದ್ದು ಸಮ್ ಅಪ್ಲಿಕೇಶನ್ ಓರಿಯೆಂಟೆಡ್ ಕೋಡ್ ಬರೋದು ನೋಡೋಣಂತ. ಇದೆಲ್ಲ ಥಿಯರಿ ಆಯ್ತಲ್ಲ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣಂತ, ಇದ್ರದ್ದು ವ್ಯಾಲ್ಯೂ ಡೈರೆಕ್ಟ್ ಚೇಂಜ್ ಮಾಡಿದ್ರೆ ಹೆಂಗಾಗತ್ತೆ ಅಂತ ನೋಡೋಣ, ಆಯಿತಾ. ಸೊ ಅದನ್ನೂ ಎಲ್ಲ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಏನು ಮಾಡೋಣಂತ, ಈಗ ನಮಗೆ ಇದ್ರದ್ದು ವ್ಯಾಲ್ಯೂ ಚೇಂಜ್ ಮಾಡಬೇಕಾಗೈತೆ, ಇದ್ರದ್ದು ನಂಬರ್ದು, ಆಯಿತಾ. ನಂಬರ್ದು ವ್ಯಾಲ್ಯೂ ಚೇಂಜ್ ಮಾಡಬೇಕಾಗೈತೆ. ನಾ ಏನು ಮಾಡ್ತೀನಿ, ಅಪ್ಡೇಟ್ ವ್ಯಾಲ್ಯೂ ಅಂತ ಒಂದು ಫಂಕ್ಷನ್ ಕರಿತೀನಿ, ಆಯಿತಾ. ವೈಡ್ ಅಪ್ಡೇಟ್, ಇಲ್ಲಾಂದ್ರೆ ಡಬಲ್ ದ ವ್ಯಾಲ್ಯೂ ಅಂದರೆ ಏನು ನಂಬರ್ ಕಳಿಸ್ತಿರ್ಲ ಅದ್ರದ್ದು ವ್ಯಾಲ್ಯೂ ಡಬಲ್ ಆಗ್ಬೇಕು, ಆಯಿತಾ. ಸೊ ಒಂದು ನಂಬರ್ ಬರುತ್ತೆ, ಆ ನಂಬರ್ ವ್ಯಾಲ್ಯೂ ಡಬಲ್ ಮಾಡ್ಬೇಕು. ಹೆಂಗೆ ಮಾಡ್ತೀರಿ, ನಂಬರ್ ಈಸ್ ಈಕ್ವಲ್ ಟು ನಂಬರ್
ಮಲ್ಟಿಪ್ಲೈಡ್ ಬೈ 2 ಆದ್ರೆ ಆಯ್ತಲ್ಲ. ಈಗ ನೋಡ್ರಿ ಇದು ವರ್ಕ್ ಆಗುತ್ತೋ ಇಲ್ಲೋ ಅಂತ ನೋಡೋಣ, ಆಯಿತಾ. ನನಗೇನೋ ಡೌಟ್ ಐತಿ ಇದು ವರ್ಕ್ ಆಗುತ್ತಾ ಇಲ್ಲ ಅಂತ. ಲೆಟ್ಸ್ ಡೂ ಇಟ್. ಏನು ಎದ್ರ ವ್ಯಾಲ್ಯೂ ಡಬಲ್ ಮಾಡೋನು? ಡಬಲ್ ದ ವ್ಯಾಲ್ಯೂ ಆಫ್ ನಂಬರ್. ಈಗೇನು ನಾವು ನಂಬರ್ ಕಳ್ಸಾತಿದ್ವಲ್ಲ ಅದನ್ನು. ಸೊ ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡಪ್ಪ, ಈಗ ಇಲ್ಲೂ ನಂಬರ್ ಕೊಟ್ರ ಸರ್, ಇಲ್ಲೂ ನಂಬರ್ ಕೊಟ್ರ ಅಂತ ಅನ್ಸಾತಿತ್ತಂದ್ರೆ ನಾ ಇದಕ್ಕೆ ಏನಂತ ಕೊಡ್ತೇನೆ, ಇಲ್ಲಿ ವ್ಯಾಲ್ಯೂ ಅಂತ ಕೊಡ್ತೇನೆ, ಆಯಿತಾ. ಸೊ ನೀವು ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಒಂದು ಫಂಕ್ಷನ್ ಬರ್ದೀವಿ ನಾವೀಗ ಏನಂತ, ಡಬಲ್ ದ ವ್ಯಾಲ್ಯೂ ಅಂತ ಬರೆದು ಅದನ್ನ ಇಲ್ಲಿ ವ್ಯಾಲ್ಯೂ ಪಾಸ್ ಮಾಡಿದ್ವಿ. ಪಾಸ್ ಮಾಡಿ ಈಗ ಇಲ್ಲೇನು ಮಾಡೋನು, ವ್ಯಾಲ್ಯೂ ಆಫ್ ದ ನಂಬರ್ ಇತ್ತಾ ಇಲ್ಲಿ ವ್ಯಾಲ್ಯೂ ಆಫ್ ದ ನಂಬರ್ ಆಫ್ಟರ್ ಚೇಂಜ್ ಅಂತ ಬರೀನು. ಇಲ್ಲೇನಂತ ಬರೀನು, ಬಿಫೋರ್ ಚೇಂಜ್. ಸೊ ಬಿಫೋರ್ ಚೇಂಜ್ ಆ್ಯಂಡ್ ಆಫ್ಟರ್ ಚೇಂಜ್ ಇದನ್ನು ರನ್ ಮಾಡಿ ನೋಡೋಣ ವರ್ಕ್ ಆಗುತ್ತಾ ಇಲ್ಲ ಅಂತ. ಇಲ್ಲಿ ನೋಡ್ರಿ, ವ್ಯಾಲ್ಯೂ ಆಫ್ ದ ನಂಬರ್ ಬಿಫೋರ್ ಚೇಂಜ್ ಆಫ್ಟರ್ ಚೇಂಜ್ ಆಗಿಲ್ಲ. ಯಾಕೆ ಚೇಂಜ್ ಆಗಿಲ್ಲ? ಯಾಕೆ ಚೇಂಜ್ ಆಗಲಿಲ್ಲ? ಇದು ಡಿಬಗ್ ಮಾಡಿ ನೋಡೋಣ ಅಂತ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡಿರಿ. ಲೆಟ್ಸ್ ಸೀ ಇಟ್. ಇಲ್ಲಿ ನೋಡ್ರಿ, ಇಲ್ಲಿ ವ್ಯಾಲ್ಯೂ ಏನು ಬಂತು, ಇದು ವಾಚ್ದಾಗಿಂದೆಲ್ಲ ಕ್ಲಿಯರ್ ಮಾಡೋಣ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ವ್ಯಾಲ್ಯೂ ಎಷ್ಟೈತಿ? 10 ಐತಿ. ನಾ ಈಗ ಒಂದು ಲೈನ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಎಷ್ಟಾಯಿತು? ವ್ಯಾಲ್ಯೂ 20 ಆಯಿತು. ಇಲ್ಲಿ ಬಂದಂಥ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಯಿತು. ಆದ್ರೆ ನೀವು ವಾಪಸ್ ಇಲ್ಲಿ ಬಂದಾಗ ಈ ನಂಬರ್ ವ್ಯಾಲ್ಯೂ ನೋಡ್ರಿ ಇಲ್ಲಿ ಎಷ್ಟೈತಿ, ಇಲ್ಲಿ ಹಾಕ್ತೀನಿ. ನಂಬರ್ ವ್ಯಾಲ್ಯೂ 10 ಐತೆ, ಅದು ಚೇಂಜ್ ಆಗಲಿಲ್ಲ. ಯಾಕಂದ್ರೆ ನೀವು ಇಲ್ಲಿ ಫಂಕ್ಷನ್ದಾಗ ಹೋದಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಏನಂದ್ರೆ ಇಲ್ಲೇನು ವೇರಿಯೇಬಲ್ಸ್ ಇರ್ತಾವಲ್ಲ ಫಂಕ್ಷನ್ದಾಗ, ಇದು ಆರ್ಗ್ಯುಮೆಂಟ್ಸು, ಇಲ್ಲೇನು ನೀವು ಫಂಕ್ಷನ್ದಾಗ ಡಿಕ್ಲೇರ್ ಮಾಡ್ತಿರಲ್ಲ, ಇವೆಲ್ಲ ಸ್ಟ್ಯಾಕ್ ಮೆಮೊರಿ ಒಳಗೆ ಅಲೋಕೇಟ್ ಆಗ್ತಾವ. ಆ ಸ್ಟ್ಯಾಕ್ ಮೆಮೊರಿ ಒಳಗೆ ಅಲೋಕೇಟ್ ಆಗಿದ್ದು ನೀವು ಆ ಸ್ಟ್ಯಾಕಿಂದ ಹೊರಗೆ ಬಂದ್ರಿ ಅಂದ್ರೆ ಅವೆಲ್ಲ ಕ್ಲಿಯರ್ ಆಗ್ತಾವಂತಂದು. ಸೊ ನಮಗೀಗ ಆ್ಯಕ್ಚುಲಿ ಅದ್ರದ್ದು ವ್ಯಾಲ್ಯೂ ಡಬಲ್ ಮಾಡೋದಿತ್ತಂದ್ರೆ ಮತ್ತೆ ಹೆಂಗೆ ಕೋಡ್ ಬರಿತೀರಿ? ದಿಸ್ ಈಸ್ ಎಕ್ಸಾಕ್ಟ್ಲಿ ವೇರ್ ಪಾಯಿಂಟರ್ಸ್ ಯೂಸ್ ಆಗ್ತೈತಿ. ಸೊ ನಾ ಇದನ್ನು ಈ ಥರ ಇದನ್ನು ಸಿಂಪಲ್ ವೇರಿಯೇಬಲ್ ಮಾಡೋ ಬದಲಿ ಇಂಟ್ ಇದು ಡಬಲ್ ದ ವ್ಯಾಲ್ಯೂ ಅಂತ ಹಿಂಗೆ ಇಟ್ಕೋರಿ. ಇಲ್ಲಿ ಇನ್ನೊಂದು ಬರೀನಿ ಇದ್ರ ಕೆಳಗೆ, ಡಬಲ್ ದ ವ್ಯಾಲ್ಯೂ ವರ್ಕ್ಸ್. ಇದು ವರ್ಕ್ ಆಗುತ್ತೆ. ಇದಕ್ಕಿಲ್ಲ ಏನು ಮಾಡೋನು, ಇಂಟ್ ಸ್ಟಾರ್ ವ್ಯಾಲ್ಯೂ ಅಂತ ಮಾಡೋನು, ಆಯಿತಾ. ಇಲ್ಲೇನು ಮಾಡೋನು, ಇದರೊಳಗೆ ಅದರದ್ದು ವ್ಯಾಲ್ಯೂ ಚೇಂಜ್ ಮಾಡೋದಿತ್ತಲ್ಲ. ಸೊ ಸ್ಟಾರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸ್ಟಾರ್ ವ್ಯಾಲ್ಯೂ ಇಂಟು 2. ಇಲ್ಲಿ ಇದೇ ರೀತಿ ಇನ್ನೊಂದು ಫಂಕ್ಷನ್ ಬರೆದು ಈ ಫಂಕ್ಷನ್ ಕಾಲ್ ಮಾಡೋನು, ಯಾವುದು, ಡಬಲ್ ದ ವ್ಯಾಲ್ಯೂ ವರ್ಕ್ಸ್ ಕಾಲ್ ಮಾಡೋನು. ಆದ್ರೆ ಇಲ್ಲಿ ಬರೇ ವೇರಿಯೇಬಲ್ ಪಾಸ್ ಮಾಡೋ ಬದಲಿ ನಾವೇನು ಮಾಡೋನು, ಅದರದ ಅಡ್ರೆಸ್ ಪಾಸ್ ಮಾಡೋನು, ಆ್ಯಂಡ್ ನಂಬರ್ ಅಂತ ಪಾಸ್ ಮಾಡೋನು. ಈ ಆ್ಯಂಡ್ ನಂಬರ್ ಅಂತ ಅಡ್ರೆಸ್ ಪಾಸ್ ಮಾಡಿದ್ದೀಗ ಎಲ್ಲಿ ಬಂತು, ಸಿಂಗಲ್ ಪಾಯಿಂಟರ್. ಇಲ್ಲಿ ಇದಕ್ಕೆ ನಾವು ಪಿ ವ್ಯಾಲ್ಯೂ ಅನ್ನೋನು, ಆಯಿತಾ. ನಮ್ಮ ಕೋಡಿಂಗ್ ಕನ್ವೆನ್ಷನ್ ಪ್ರಕಾರ ಪಾಯಿಂಟರ್ ಪಿ ವ್ಯಾಲ್ಯೂ. ಓಕೆ, ಈ ಪಿ ವ್ಯಾಲ್ಯೂ ವೇರಿಯೇಬಲ್ಗೆ ನಾವೇನು ಮಾಡೋನು, ಇಲ್ಲಿ ಸ್ಟಾರ್ ಆಫ್, ನೀವು ಅದಕ್ಕೆ ಇಲ್ಲಿ ಸ್ಟಾರ್ ಆಫ್ ಪಿ ವ್ಯಾಲ್ಯೂ ಅಂದ್ರೆ ಆ ಅಡ್ರೆಸ್ದಾಗ ಏನು ವ್ಯಾಲ್ಯೂ ಐತಲ್ಲ ಆ ವ್ಯಾಲ್ಯೂ ರೀಡ್ ಮಾಡಿರಿ. ಇಲ್ಲೇನು ಮಾಡತ್ತೀವಿ, ಅದನ್ನು ರೀಡ್ ಮಾಡತ್ತೇವೆ. ಇಲ್ಲಿ ರೀಡ್ ಮಾಡಿ ಅದನ್ನ ಇಲ್ಲಿ ಡಬಲ್ ಮಾಡತ್ತೇವೆ. ಸಿ, ಇದು ನಿಮ್ಗೆ ಕನ್ಫ್ಯೂಷನ್ ಆಗತ್ತಿತ್ತಂದ್ರೆ ನಾ ಹಿಂಗೆ ಬರೀಬೋದು, ಇಂಟ್ ಡೇಟಾ ಇಸ್ ಈಕ್ವಲ್ ಟು ಸ್ಟಾರ್ ಆಫ್ ಪಿ ವ್ಯಾಲ್ಯೂ ಅಂತ ಬರೆದು, ಆ್ಯಂಡ್ ದೆನ್ ಡೇಟಾ ಇಸ್ ಈಕ್ವಲ್ ಟು ಡೇಟಾ ಇಂಟು 2. ಆಮೇಲೆ ದೆನ್ ಫೈನಲಿ ಸ್ಟಾರ್ ಪಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಡೇಟಾ ಅಂತ ಹಿಂಗೂ ಬರಿಬೋದು. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆತಂದ್ರೆ ಒಂದೇ ಲೈನ್ದಾಗ ಏನೇನು ಗದ್ದಲ ಮಾಡಾಕ್ತೀನಿ ಅಂತಂದು ಅದ್ರದ್ದು ವ್ಯಾಲ್ಯೂ ರೀಡ್ ಮಾಡಿದ್ನಿ, ವ್ಯಾಲ್ಯೂ ರೀಡ್ ಮಾಡಿ ಅದನ್ನು ಡಬಲ್ ಮಾಡಿ ಆಮೇಲೆ ಬಂದಂಥ ಆನ್ಸರ್ನ ವಾಪಸ್ ಮತ್ತು ಆ ಅಡ್ರೆಸ್ದೊಳಗೆ ಅಪ್ಡೇಟ್ ಮಾಡಿದ್ನಿ. ಇದು ಹಿಂಗೆ ಇರಲಿ ತಡೀರಿ, ಯಾಕಂದರೆ ಡಿಬಗ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಬರುತ್ತೆ, ಆಯಿತಾ. ಸೊ ಈಗ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣಂತ, ಆಮೇಲೆ ಇದು ಬ್ರೇಕ್ ಪಾಯಿಂಟ್ ತೆಗೆದುಬಿಡೋಣಂತ. Let's remove this breakpoint and then only have one breakpoint here. Okay, then let's debug it.
ಈಗ ಇಲ್ಲಿ ನೋಡ್ರಿ, ಈ ಫಂಕ್ಷನ್ದಾಗ ಬಂದೀವಿ, ಎಲ್ಲಿ ಡಬಲ್ ದ ವ್ಯಾಲ್ಯೂ ವರ್ಕ್ಸ್ದಾಗ ಬಂದೀವಿ, ಆಯಿತಾ. ಸೊ ಈಗ ಇಲ್ಲಿ ಏನೈತಿ, ಪಿ ವ್ಯಾಲ್ಯೂ ಅಂತ ಐತಿ. ಸೊ ಈಗ ನಾವು ಪಿ ವ್ಯಾಲ್ಯೂ ಅಂದಾಗ ಏನಿರುತ್ತೆ, ಅಡ್ರೆಸ್ ಇರುತ್ತೆ. ಆದ್ರೆ ಸ್ಟಾರ್ ಆಫ್ ಪಿ ವ್ಯಾಲ್ಯೂ ಅಂದಾಗ ಏನಿರುತ್ತೆ, ಅದ್ರದ್ದು ಆ್ಯಕ್ಚುಯಲ್ ವ್ಯಾಲ್ಯೂ ಇರುತ್ತೆ, ಕರೆಕ್ಟಾ. ಸೊ ನಾವಿಲ್ಲಿ ಏನು ಮಾಡಿದ್ವಿ, ಈಗ ಡೇಟಾ ಈಸ್ ಈಕ್ವಲ್ ಟು ಪಿ ಸ್ಟಾರ್ ಆಫ್ ಪಿ ವ್ಯಾಲ್ಯೂ ಮಾಡಿದ್ವಿ. ಸೊ ಡೇಟಾ ಒಳಗೆ ಅದರದ್ದು ವ್ಯಾಲ್ಯೂ ಕಾಪಿ ಆಗತ್ತೆ. ಈ ಲೈನ್ ರನ್ ಆದ್ಮ್ಯಾಗ 10 ಬಂತು. ಸೊ ಡೇಟಾ ಈಸ್ ಈಕ್ವಲ್ ಟು ಡೇಟಾ ಇಂಟು 2 ಡಬಲ್ ಆಯಿತು. ಈಗ ನಾವು ಇಲ್ಲಿ ಏನು ಮಾಡತ್ತೀವಿ, ಸ್ಟಾರ್ ಪಿ ವ್ಯಾಲ್ಯೂ ಒಳಗೆ ಅದರದ್ದು ಅಡ್ರೆಸ್ ಡೈರೆಕ್ಟ್ ಆ ಅಡ್ರೆಸ್ದೊಳಗೆ ಹೋಗಿ ಅದ್ರದ್ದು ಏನು ಚೇಂಜ್ ಮಾಡತ್ತೀವಿ, ಅಡ್ರೆಸ್ ಚೇಂಜ್ ಮಾಡತ್ತಿಲ್ಲ, ಆ ಅಡ್ರೆಸ್ನಾಗ ಇರುವಂಥ ಡೇಟಾ ಚೇಂಜ್ ಮಾಡತ್ತೀವಿ. ಓಕೆ, ಈಗ ನಿಮಗಿಲ್ಲಿ ಸ್ಟ್ಯಾಕ್ದಾಗ ಇಲ್ಲಿ ಅದು ವೇರಿಯೇಬಲ್ ನಂಬರ್ ಅಂತಿತ್ತಲ್ಲ, ಅದನ್ನ ಇಲ್ಲಿ ನಂಬರ್ ಅಂತ ಕೊಟ್ಟರೆ ಬರ್ತೈತೆ ನೋಡೋಣ. ಅದು ಬರತ್ತಿಲ್ಲ, ಯಾಕೆ ಹೇಳ್ರಿ, ಈಗ ಸದ್ಯ ನಾವು ಒಳಗಿನ ಫಂಕ್ಷನ್ದಾಗ ಅದೇವಿ, ಆಯಿತಾ. ಅದ್ರ ಹಿಂದಿನ ಫಂಕ್ಷನ್ದಾಗ ಏನು ವೇರಿಯೇಬಲ್ಸ್ ಇದ್ದು ಅದ್ರದ್ದು ವ್ಯಾಲ್ಯೂ ಇದ್ದು ಏನಿತ್ತೋ ಅದು ವಾಚ್ನಾಗ ಇಲ್ಲಿ ಗೊತ್ತಾಗಲ್ಲ. ಇಲ್ಲಿ ನೋಡ್ರಿ, ಅದು ಇಲ್ಲಿ ಅದಕ್ಕೆ ಗೊತ್ತಾಗ್ತಿಲ್ಲ ಅದು ನಂಬರ್ ಏನೈತೆ ಅಂತಂದು. ಆದ್ರೆ ಇಲ್ಲಿ ಫಂಕ್ಷನ್ದಾಗ ಹಿಡ್ಕೊಂಡು ಆ ಹಿಂದಿನ ಫಂಕ್ಷನ್ದಾಗಿಂದ ವ್ಯಾಲ್ಯೂ ನಾವು ಅಪ್ಡೇಟ್ ಮಾಡ್ಬೋದು. ಈಗ ಇಲ್ಲಿ ಡೈರೆಕ್ಟ್ ನಂಬರ್ ಅಂತ ಬರೆದ್ರೆ ಇದಕ್ಕೆ ನನಗೆ ಗೊತ್ತಿಲ್ಲ ಅಂತ ನಾತೈತೆ. ಅದು ನೀವು ಕೋಡಿಂಗ್ದಾಗ ಬರೆದ್ರು ಅದೇನು ಅರ್ತೈತೆ, ಐ ಡೋಂಟ್ ನೋ ವಾಟ್ ಇಸ್ ದ ನಂಬರ್ ಅನ್ನತ್ತೆ. ಸೊ ಈಗ ಇದು ಲೈನ್ ಭಾಳ ಇಂಪಾರ್ಟೆಂಟ್ ಐತೆ, ಅಬ್ಸರ್ವ್ ಮಾಡಿರಿ. ನಾ ಇಲ್ಲೇನು ಮಾಡ್ತೀನಿ, ಈ ಸ್ಟಾರ್ ಪಿ ವ್ಯಾಲ್ಯೂದು ಡೇಟಾ ಅಪ್ಡೇಟ್ ಮಾಡ್ತೀನಿ. ಈಗ ಇಲ್ಲಿ ನೋಡ್ರಿ, ಇಲ್ಲೇ ನೋಡ್ರಿ, ಈಗ ಸ್ಟಾರ್ ಪಿ ವ್ಯಾಲ್ಯೂ 10 ಅಂತ ಐತಲ್ಲ, ಅದು ಚೇಂಜ್ ಆಗ್ತೈತೆ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಈ ವಾಚ್ನ್ಯಾಗ ಯು ಅಬ್ಸರ್ವ್ ದಿಸ್, ಐ ವಿಲ್ ಜಸ್ಟ್ ಗೋ ಟು ನೆಕ್ಸ್ಟ್ ಲೈನ್. ಇದು 20 ಆಯಿತು. ಇದು ಮ್ಯಾಜಿಕ್. ಇದು ಏನು ಮ್ಯಾಜಿಕ್ ಅಂದ್ರೆ, ಹಂಗೆ ನೀವು ಕೋಡ್ ಬರ್ದಿದ್ರಿ ಅಂದ್ರೆ ಅದು ಅಲ್ಲಿ ಒರಿಜಿನಲ್ ಚೇಂಜ್ ಆಗ್ತಿರ್ಲಿಲ್ಲ. ಈಗ ನಿಮಗೆ ಮಜಾ ಏನಂದ್ರೆ, ಇಲ್ಲಿ ವಾಪಸ್ ಹೋಗ್ತೀವಲ್ಲ, ಹೋದಾಗ ಏನು ಫಂಕ್ಷನ್ ಇತ್ತಲ್ಲ, ಅಲ್ಲಿ ನಂಬರ್ ಅಂತ ವೇರಿಯೇಬಲ್ ಇತ್ತ, ಅಲ್ಲಿ ಸದ್ಯಕ್ಕೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಯಾಕಂದ್ರೆ ನೀವೇನು ಮಾಡಿದ್ರಿ, ಅಡ್ರೆಸ್ಸನ್ನು ಅಲ್ಲಿ ಹೋಗಿ ಚೇಂಜ್ ಮಾಡಿದ್ರಿ. ಈಗ ಇಲ್ಲಿ ನೋಡ್ರಿ, ನಾ ಇಲ್ಲಿ ನಂಬರ್ ಎಷ್ಟಾಯ್ತು, ಈಗ 10 ಇದ್ದದ್ದು 20 ಆಯಿತು. ಸೊ ಯು ಕ್ಯಾನ್ ಸಿ ದ ಔಟ್ಪುಟ್ ನಾವು ಬಿಫೋರ್ ಚೇಂಜ್ ಆ್ಯಂಡ್ ಆಫ್ಟರ್ ಚೇಂಜ್, ಇದು 20 ಆಯಿತು. ಸೊ ಈ ರೀತಿ ಸನ್ನಿವೇಶದೊಳಗೆ ನಾವೇನು ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತೀವಿ, ಡಬಲ್ ಪಾಯಿಂಟರು ಈ ಥರ ಚೇಂಜ್ ಮಾಡೋಕೆ. ಒನ್ ಆಫ್ ದ ಫೇಮಸ್ ಎಕ್ಸಾಂಪಲ್, ಇಂಟರ್ವ್ಯೂ ಕ್ವಶನ್ ಭಾಳ ಕಡೆ ಕೇಳ್ತಾರೆ ಇದನ್ನು. ಏನು ಹೇಳ್ರಿ, ವೈಡ್ ಸ್ವ್ಯಾಪ್ ವ್ಯಾಲ್ಯೂಸ್ ಹೆಂಗೆ, ಇಂಟ್ ಸ್ಟಾರ್ ನಂಬರ್ 1 ಇಂಟ್ ಸ್ಟಾರ್ ನಂಬರ್ 2 ಅಂದ್ರೆ ನಿಮ್ಗೆ 2 ವೇರಿಯೇಬಲ್ ಕೊಟ್ಟಿರ್ತಾರೆ, ಅದ್ರದ್ದು ವ್ಯಾಲ್ಯೂ ಸ್ವ್ಯಾಪ್ ಮಾಡಬೇಕು. ಸೊ ಅವಾಗೇನು ಮಾಡ್ತೀರಿ, ಒಂದು ಟೆಂಪ್ರರಿ ವೇರಿಯೇಬಲ್ ತೊಗೋತಾರೆ. ಇನ್ ಟೆಂಪ್ರರಿ ವೇರಿಯೇಬಲ್ ಈಸ್ ಈಕ್ವಲ್ ಟು ಸ್ಟಾರ್ ನಂಬರ್ 2. ಸೊ ನಂಬರ್ 2 ವ್ಯಾಲ್ಯೂ ಟೆಂಪ್ರರಿದಾಗ ಕಾಪಿ ಮಾಡಿದ್ರಿ. ಕಾಪಿ ಆದ್ಮ್ಯಾಗ ಈಗ ನಂಬರ್ 2 ನೀವು ಬ್ಯಾಕಪ್ ತೊಗೊಂಡು ಇಟ್ಕೊಂಡ್ರಿ. ಸೊ ಬ್ಯಾಕಪ್ ತೊಗೊಂಡ್ಮ್ಯಾಗ ಈಗ ಏನು ಮಾಡ್ಬೋದು, ನೀವು ನಂಬರ್ 2ದು ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಎದಕ್ಕೆ, ನಂಬರ್ 1ಗೆ, ಸ್ಟಾರ್ ನಂಬರ್ 1ಗೆ, ಆಯಿತಾ. ಆಮೇಲೆ ನಂಬರ್ 2 ವ್ಯಾಲ್ಯೂ ಚೇಂಜ್ ಆಯಿತು, ಎದಕ್ಕೆ, ಸ್ಟಾರ್ ನಂಬರ್ 2. ಈಗ ನಂಬರ್ 2 ವ್ಯಾಲ್ಯೂ ಯಾರ ಹತ್ರ ಐತಿ, ಟೆಂಪ್ ವೇರಿಯೇಬಲ್ ಹತ್ರ ಇತ್ತಲ್ಲ. ಸೊ ಅದನ್ನು ವಾಪಸ್ ಏನು ಮಾಡಿರಿ, ಸ್ಟಾರ್ ನಂಬರ್ 1. ಈಗ ಸದ್ಯ ಏನಾಗೈತಿ, ನಂಬರ್ 1 ನಂಬರ್ 2 ಎರಡು ಸೇಮ್ ಆಗಿಬಿಟ್ಟು, ಈಗ ಇದು ಮಾಡಿದ ತಕ್ಷಣ ನಂಬರ್ 1 ವ್ಯಾಲ್ಯೂ ನಂಬರ್ 2 ಬಂತಂದ್ರೆ ಎರಡು ಸೇಮ್ ಅದು ಅಲ್ಲ ಈಗ. ಸೊ ಆದ್ರೆ ನಂಬರ್ 2 ವ್ಯಾಲ್ಯೂ ಯಾರು ನೆನಪಿಟ್ಕೊಂಡವರು, ಟೆಂಪ್ರರಿ ಆಗಿ ಟೆಂಪ್ ವೇರಿಯೇಬಲ್ದಾಗ ನೆನಪೈತೆ. ಸೊ ನಂಬರ್ 1 ಸ್ಟಾರ್ ನಂಬರ್ 1 ಈಸ್ ಈಕ್ವಲ್ ಟು ಟೆಂಪ್. ಇದು ಭಾಳ ಫೇಮಸ್ ಇಂಟರ್ವ್ಯೂ ಕ್ವಶನ್. ಭಾಳ ಕಡೆ ಎಂಟ್ರಿ ಲೆವೆಲ್ನಾಗ ಸಣ್ಣ ಕಂಪ್ನಿ ಒಳಗೆ ಎಲ್ಲ ಕಡೆ ಕೇಳ್ತಾರೆ, ರೈಟ್ ಅ ಫಂಕ್ಷನ್ ಟು ಸ್ವ್ಯಾಪ್ ವ್ಯಾಲ್ಯೂಸ್ ಆಫ್ 2 ವೇರಿಯೇಬಲ್ಸ್ ಅಂತಂದು. ನೀವು ಪಾಯಿಂಟರ್ ಯೂಸ್ ಮಾಡಿದ್ರಿ ಅಂದರೆ ಈ ಥರ ಚೇಂಜ್ ಮಾಡ್ಬೋದು. ಸೊ ಇದನ್ನು ಟೆಸ್ಟ್ ಮಾಡಿ ನೋಡೋಣ ಅಂತ. ಈಗ ನಾನು ಏನು ಮಾಡ್ತೀನಿ, ಸಿಂಗಲ್ ಪಾಯಿಂಟೆಡ್ ಇದನ್ನು ಕಮೆಂಟ್ ಮಾಡ್ತೀನಿ. ಕಮೆಂಟ್ ಮಾಡಿ ವಿ ವಿಲ್ ಇನ್ವೋಕ್ ಓನ್ಲಿ ದಿಸ್ ಫಂಕ್ಷನ್ ಸ್ವ್ಯಾಪ್ ವ್ಯಾಲ್ಯೂಸ್. ಓಕೆ, ಸೊ ಇಲ್ಲಿ ಇಂಟ್ ನಂಬರ್ 1 is equal to 10, ನಂಬರ್ 2 is equal to 20, printf new line, number 1 is equal to %d, number 2 is equal to %d and number 1 and number 2 ಆಯಿತಾ. ಸೊ ಈಗ ಇದೇನು ಬಿಫೋರ್ ಸ್ವ್ಯಾಪಿಂಗ್ ಈಗ ಸ್ವ್ಯಾಪ್ ಫಂಕ್ಷನ್ ಕಾಲ್ ಮಾಡಿರಿ. ಸ್ವ್ಯಾಪ್ ವ್ಯಾಲ್ಯೂಸ್ ಏನು, ಆ್ಯಂಡ್ ಆಫ್ ನಂಬರ್ 1 ಕಾಮ ಆ್ಯಂಡ್ ಆಫ್
ನಂಬರ್ 2. ಅದಾದಮೇಲೆ ಆಫ್ಟರ್ ಸ್ವ್ಯಾಪಿಂಗ್, ಬಿಫೋರ್ ಆ್ಯಂಡ್ ದಿಸ್ ಇಸ್ ಆಫ್ಟರ್. ಸೊ ನಾವೇನು ಮಾಡಿದ್ವಿ, ಅದರದ್ದು ಅಡ್ರೆಸ್ ಪಾಸ್ ಮಾಡಿದ್ವಿ ಸ್ವ್ಯಾಪ್ ಫಂಕ್ಷನ್ಗೆ, ಆ್ಯಂಡ್ ವಿ ಆರ್ ಇನ್ವೋಕಿಂಗ್ ದ ಸ್ವ್ಯಾಪ್ ಫಂಕ್ಷನ್. ಓಕೆ, ಸೊ ಲೆಟ್ಸ್ ಡಿಬಗ್ ಇಟ್. ನಂಬರ್ 1 ನಂಬರ್ 2 ಎರಡು ಅದಾವ. ಇದ್ರದ್ದು ವಾಚ್ನಾಗ ವ್ಯಾಲ್ಯೂಸ್ ಹಾಕ್ರಿ ಇಲ್ಲಿ. ನಂಬರ್ 1 ದೆನ್ ನಂಬರ್ 2. ಸೊ ದಿಸ್ ಇಸ್ ದ ಬಿಫೋರ್ ಸ್ವ್ಯಾಪಿಂಗ್. ಈಗ ನಾವು ಸ್ವ್ಯಾಪ್ ಫಂಕ್ಷನ್ ಕಾಲ್ ಮಾಡತ್ತೇವೆ. ಸೊ ಇದ್ರೊಳಗೆ ಹೋಗೋಣ ಅಂತ. ಇಲ್ಲಿ ನೋಡ್ರಿ, ಈಗ ಇದ್ರೊಳಗೆಲ್ಲ ಏನು ಬಂದೈತಿ, ಅಡ್ರೆಸ್ ಬಂದಿದೆ, ಕರೆಕ್ಟ್. ಸೊ ನಂಬರ್ 1 ನಂಬರ್ 2 ಇಲ್ಲೇನಂತ ನಾ ಪಾಯಿಂಟರ್ ಅಂತ ಬರೀಲಿಲ್ಲ, ಇಲ್ಲಿ ಅಡ್ರೆಸ್ ಅಂತ. ಅದನ್ನೇ ಜನರಲಿ ಪಾಯಿಂಟರ್ ಅಂತ ಬರೀದು ಬೆಟರ್, ಸೊ ದ್ಯಾಟ್ ಯು ಆಲ್ವೇಸ್ ಗೆಟ್ ಅ ಹ್ಯಾಬಿಟ್ ಆಫ್ ಇಟ್. ಸೊ ಲೆಟ್ಸ್ ರೈಟ್ ಇಟ್ ಪಿ ನಂಬರ್ 1 ಆ್ಯಂಡ್ ಪಿ ನಂಬರ್ 2. ಓಕೆ, ಭಾಳ ಸಾಫ್ಟ್ವೇರ್ ಇಂಜಿನಿಯರ್ಸ್ ಈ ಥರ ಕಾಪಿ ಪೇಸ್ಟ್ ಮಾಡುವಾಗ ಮಿಸ್ಟೇಕ್ ಮಾಡ್ತಾರೆ. ಸೊ ಯಾವಾಗೂ ಈ ಥರ ಕಾಪಿ ಪೇಸ್ಟ್ ಮಾಡ್ತಿರಲ್ಲ, ಇನ್ನೊಂದು ಸರಿ ಲಾಜಿಕ್ ಓದ್ಬೇಕು ನೀವು. ಸೊ ಪಿ ನಂಬರ್ 2ದು ಟೆಂಪ್ಗೆ ಹಾಕಿದ್ವಿ, ಪಿ ನಂಬರ್ 2 ಒಳಗೆ ನಂಬರ್ 1 ಕಾಪಿ ಮಾಡಿದ್ವಿ, ಆಮೇಲೆ ಪಿ ನಂಬರ್ ಒಳಗೆ ಟೆಂಪ್ ಮಾಡಿದ್ವಿ. ಓಕೆ, ಸೊ ದ ಲಾಜಿಕ್ ಈಸ್ ನಾಟ್ ಇದು ಅಫೆಕ್ಟೆಡ್. ನಾವು ಲೆಟ್ಸ್ ಡಿಬಗ್ ಇಟ್. ಸೊ ಇಲ್ಲಿ ನಂಬರ್ 1 ನಂಬರ್ 2 ಇತ್ತಲ್ಲ, ಈಗ ಇಲ್ಲಿ ಬಂದ್ವಿ. ಈಗ ನೋಡ್ರಿ, ಈಗ ನಂಬರ್ 1 ನಂಬರ್ 2 ಸ್ಟ್ಯಾಕ್ ಒಳಗೆ ಆಟೋಮೆಟಿಕ್ಲಿ ಏನು ಅನ್ನಾಗ್ತೈತಿ, ಅನೇಬಲ್ ಟು ಕ್ರಿಯೇಟ್ ವೇರಿಯಬಲ್ ಆಬ್ಜೆಕ್ಟ್. ಅಂದ್ರೆ ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹಿಂಗೆ ಹೇಳಾಗ್ತೈತೆ ಅದು. ಅದನ್ನ ನೀವೀಗ ಏನು ಮಾಡಿರಿ, ಪಿ ನಂಬರ್ 1, so it is showing an address, and in that address the value is 10. Similarly you do p number 2. so again ಇಲ್ಲಿ ಇನ್ನೊಂದು ವೇರಿಯಬಲ್ ಅಡ್ರೆಸ್ ಇದೆ, ಅದರೊಳಗೆ ವ್ಯಾಲ್ಯೂ 20 ಇದೆ, ಕರೆಕ್ಟ್. ಈಗ ಈ ಕೋಡ್ ರನ್ ಆದಾಗ ಏನಾಗುತ್ತೆ ನೋಡ್ರಿ, ಈಗ ಒಂದು ಲೈನ್ ರನ್ ಆಯ್ತು. ಫಸ್ಟ್ ಟೆಂಪ್ ಈಸ್ ಈಕ್ವಲ್ ಟು ಟೆಂಪ್ದೊಳಗೆ ಕಾಪಿ ತೊಗೊಂಡ್ವಿ, ಎರಡನೇ ನಂಬರ್ ವ್ಯಾಲ್ಯೂ ಕಾಪಿ ತೊಗೊಂಡ್ವಿ. ಈಗ ಇಲ್ಲಿ ನೋಡ್ರಿ, ಆಟೋಮೆಟಿಕ್ ಆಗಿ ಪಿ ನಂಬರ್ 1 ನಂಬರ್ 2 ಎರಡು ಸೇಮ್ ಆಗಿಬಿಡುತ್ತೆ. ಯಾಕಂದ್ರೆ ನಾ ಏನು ಮಾಡಿದ್ನಿ, ನಂಬರ್ 2 ಒಳಗೆ ನಂಬರ್ 1 ವ್ಯಾಲ್ಯೂ ಕಾಪಿ ಮಾಡಿದ್ನಿ, ಹೌದಿಲ್ರಿ, ಎರಡು ಸೇಮ್ ಅದು. ನಾವು ಈಗ ನಂಬರ್ 1 ವ್ಯಾಲ್ಯೂ ಚೇಂಜ್ ಮಾಡಬೇಕು, ಅದು ಯಾರ ಹತ್ರ ಐತಿ, ಟೆಂಪ್ ಹತ್ರ ಐತಿ. ಸೊ ಪಿ ನಂಬರ್ 1 ವ್ಯಾಲ್ಯೂ ಈಗ ಟೆಂಪ್ದಿಂದ ಕಾಪಿ ಮಾಡಿದ್ವಿ. ಸೊ ಈಗೇನಾಯಿತು, ವ್ಯಾಲ್ಯೂ ಸ್ವ್ಯಾಪ್ ಅದು. ಇದು ಮೇನ್ ಮಜಾ ಏನಂದ್ರೆ, ಈಗ ಇಲ್ಲಿ ಆಗಿದ್ದು, ನಾವು ಈ ಫಂಕ್ಷನಿಂದ ಹೊರಗೆ ಬಂದಾಗ ಇಲ್ಲಿ ಒರಿಜಿನಲ್ ಇದ್ದದ್ದು ಸ್ವ್ಯಾಪ್ ಆಗಿಬಿಡ್ತು. ಮೊದಲು ನಂಬರ್ ಎಷ್ಟಿತ್ತು, ನಂಬರ್ 1 10 ಇತ್ತು, ಈಗ ನಂಬರ್ 1 ಎಷ್ಟಾಗೈತೆ ನೋಡ್ರಿ, ಇಲ್ಲಿ 20 ಆಗೈತಿ. ಸೊ ಈ ರೀತಿ ಪಾಯಿಂಟರ್ದು, ಸಿಂಗಲ್ ಪಾಯಿಂಟರ್ ಈ ಥರ ಒಂದು ಭಾಳ ಯೂಸ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ವೆರಿ ಕಾಮನ್ಲಿ ಆಸ್ಟ್ ಕ್ವಶನ್, ಎರಡು ವೇರಿಯಬಲ್ ಸ್ವ್ಯಾಪ್ ಮಾಡಿರಿ ಅಂತಂದು. ಓಕೆ, ಸೊ ದಿಸ್ ಇಸ್ ಫಾರ್ ಸ್ವ್ಯಾಪಿಂಗ್ ದ ನಂಬರ್. ಇದನ್ನೇನು ಮಾಡೋಣ ಅಂತ, ಇದನ್ನು ಇನ್ನೊಂದು ಫಂಕ್ಷನ್ ಒಳಗೆ ಹಾಕ್ಬಿಡ್ತೀನಿ. ಓಕೆ, ಸೊ ಈಗ ಡೆಮೋಯಿಂದ ಇದು ಕಾಲ್ ಮಾಡೋಣ ಅಂತ, ಆಯಿತಾ. ಸೊ ನೀವು ಇನ್ವೋಕ್ ಮಾಡಿ ನೋಡುವಾಗ ಇದನ್ನ ಇಲ್ಲಿ ಮೇನ್ದಿಂದ ಅದನ್ನು ಈ ಥರ ಅದನ್ನು ಇನ್ವೋಕ್ ಮಾಡಿ ನೋಡಿದ್ರಿ ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಆಯಿತಾ. ನಾನು ಇಲ್ಲಿ ಕಮೆಂಟ್ ಮಾಡಿ ಇಟ್ಟಿರ್ತೀನಿ ಇಷ್ಟ ಅದನ್ನು. ಸೊ ನಿಮಗೆ ಎರಡು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು, ಏನು ಪಾಯಿಂಟರ್ ಹೆಂಗೆ ಪಾಸ್ ಮಾಡಬೇಕು. ಆಮೇಲೆ ಇದಕ್ಕೆ ಏನಂತಾರೆ ಗೊತ್ತಾ, ರೆಫರೆನ್ಸ್ ಟೈಪ್ಸ್ ಅಂತಾರೆ. ಪಾಯಿಂಟರ್ಸ್ಗೆ ಏನಂತಾರೆ, ರೆಫರೆನ್ಸ್, ಪಾಸ್ ಬೈ ರೆಫರೆನ್ಸ್. ಇಲ್ಲಿ ಬರ್ದಿರ್ತೀನಿ, ನೆನಪಿಟ್ಕೋರಿ, ಆಯಿತಾ. ಈ ಟೆಕ್ನಿಕ್ಕಿಗೆ ಏನಂತಾರೆ, ಪಾಸ್ ವೇರಿಯೇಬಲ್ಸ್ ಬೈ ರೆಫರೆನ್ಸ್, ವೇರಿಯೇಬಲ್ಸ್ ಬೈ ರೆಫರೆನ್ಸ್ ಅಂತಾರೆ. ಓಕೆ, ಆಮೇಲೆ ಪಾಯಿಂಟರ್ಸಿಗೆ ಏನಂತಾರೆ, ರೆಫರೆನ್ಸ್ ಟೈಪ್ಸ್ ಅಂತಾರೆ. ಯಾಕೆ ರೆಫರೆನ್ಸ್ ಅಂದ್ರೆ ಏನು, ಇಂಗ್ಲೀಷ್ನಾಗ ಇನ್ನೊಬ್ಬರಿಗೆ ಬಟ್ ತೋರಿಸೋದು ಅಥವಾ ಇನ್ನೊಂದು ಕಡೆ ಪಾಯಿಂಟ್ ಮಾಡೋದಕ್ಕೆ ರೆಫರೆನ್ಸ್ ಟೈಪ್ಸ್ ಅಂತಾರೆ. ಓಕೆ, ಸೊ ದಿಸ್ ಇಸ್ ಗುಡ್. ನಾವು ಲೆಟ್ ಸಿ ವಾಟ್ ಎಲ್ಸ್. ಡಬಲ್ ಪಾಯಿಂಟರ್ ಎಲ್ಲಿ ಯೂಸ್ ಆಗ್ತೈತಿ ಅಂತ ನೋಡ್ಬೇಕಾಗೈತೆ ನಮಗೆ. ಅದಕ್ಕೊಂದು ಡೆಮೋ ಬರೆಯೋಣಂತ ಡಬಲ್ ಪಾಯಿಂಟರ್ಗೆ, ಆಯಿತಾ. ಒಂದು ನಿಮಿಷ ತಡೀರಿ, ನಾನು ಇದು ನೋಡ್ತೇನೆ ನೋಟ್ಸ್ನಾಗ, ಬೇರೆ ಏನಾರು ಎಕ್ಸಾಂಪಲ್ ತೋರಿಸೋದೇನಿತ್ತಂದ್ರೆ.
ಇನ್ನೊಂದು ಕಾನ್ಸೆಪ್ಟ್ ಅರೇ ಒಳಗೆ ಪಾಯಿಂಟರ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಆಗೋದು ಅದು ಒಂದಿದೆ, ದಟ್ ಆಲ್ಸೋ ಐ ವಿಲ್ ಶೋ. ಅರೇದು ಪಾಯಿಂಟರ್ ಹೆಂಗೆ ಮತ್ತು ಅರೇ ಪಾಯಿಂಟರ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಆಗೋದು. ಓಕೆ, ಸೊ ಡೆಮೋ ಪಾಯಿಂಟರ್ಸ್ ಇನ್ ಅರೇ. ಓಕೆ, ಡೆಮೋ ಪಾಯಿಂಟರ್ಸ್ ಇನ್ ಅರೇ ಒಳಗೆ ನಾವು ಏನು ಮಾಡೋಣ ಅಂತ, ಒಂದೀಗ ಅರೇ ಡಿಕ್ಲೇರ್ ಮಾಡ್ರಿ, ಇಂಟ್ ನಂಬರ್ಸ್ ಇದು ಇದ್ರೊಳಗೆ ಜಾವಾ ಒಳಗೆ C++ ಒಳಗೆ ಇಲ್ಲಿ ಹಿಂಗೆ. ಓಕೆ, ಇಲ್ಲಿ 1, 2, 3. ಈಗಿದು ಅರೇ ಆಯಿತು. ಈಗ ಒಂದು ಪಾಯಿಂಟರ್ ಡಿಕ್ಲೇರ್ ಮಾಡಿರಿ, ಇಂಟ್ ಸ್ಟಾರ್ p ನಂಬರ್ಸ್ ಇಸ್ ಈಕ್ವಲ್ ಟು ಆ್ಯಂಡ್ ಆಫ್ ನಂಬರ್ಸ್. ಓಕೆ, ಇಲ್ಲೇನು ಮಾಡೋಣಂತ, ವ್ಯಾಲ್ಯೂ ಪ್ರಿಂಟ್ ಮಾಡೋಣಂತ, ಅರೇದು ಒಂದೇ ವ್ಯಾಲ್ಯೂ ಆಯಿತಾ, ವ್ಯಾಲ್ಯೂ ಆಫ್ ಮೊದಲು ಬರೀ ಪಾಯಿಂಟರ್ದು ವ್ಯಾಲ್ಯೂ ಪ್ರಿಂಟ್ ಮಾಡೋಣ. ಓಕೆ, ವ್ಯಾಲ್ಯೂ ಆಫ್ /p ಅಡ್ರೆಸ್ ಪ್ರಿಂಟ್ ಮಾಡಬೇಕಲ್ಲ, ವ್ಯಾಲ್ಯೂ ಆಫ್ /p ಫಸ್ಟ್ ಏನು ಮಾಡೋಣ, ಬರೀ ನಂಬರ್ಸ್ ಪ್ರಿಂಟ್ ಮಾಡೋಣ. ಓಕೆ, ಅದಾದ್ಮೇಲೆ ಏನು ಮಾಡೋಣ, ಆ್ಯಂಡ್ ಆಫ್ ನಂಬರ್ಸ್ ಮಾಡೋಣ ಅಂತ. ಓಕೆ, ಅದಾದ್ಮೇಲೆ ಏನು ಮಾಡೋಣ, ಪಿ ಮಾಡೋಣ, ಇದು ಪಿ ಆಫ್ ನಂಬರ್ಸ್. ಓಕೆ, ಇದು ನಂಬರ್ಸ್ ಅಂದ್ರೆ ಆ್ಯಕ್ಚುಲಿ ಇಲ್ಲಿ ಏನೈತ್ರಿ, ಇದು ಅರೇ ಐತಲ್ಲ, ಸೊ ಇದು ಅರೇದು /p ಅಂದ್ರೆ ನೋಡೋಣ ಅದು ಏನು ಬರುತ್ತೆ, ಇದಕ್ಕೆ ಏನು ಡಿಫ್ರೆನ್ಸ್ ಬರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಇದಾದಮೇಲೆ ವಾಟ್ ವಿ ಶುಡ್ ಡೂ ಇಸ್ ವಿ ಶುಡ್ ಪ್ರಿಂಟ್ ದ ವ್ಯಾಲ್ಯೂ. ಸೊ ಅದಕ್ಕೆ %d ಆ್ಯಂಡ್ *p ನಂಬರ್. ಓಕೆ, ಆಮೇಲೆ p ನಂಬರ್ ++. ಓಕೆ, ಆ್ಯಂಡ್ ದೆನ್ ಅಗೇನ್ ವಿಲ್ ಪ್ರಿಂಟ್ ದ ವ್ಯಾಲ್ಯೂ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಆಯಿತಾ. ಲೆಟ್ ಸೆಟ್ ಅ ಬ್ರೇಕ್ ಪಾಯಿಂಟ್. ಈಗ ಫಂಕ್ಷನ್ ಒಳಗೆ ಹೋದ್ವಿ, ಇಲ್ಲಿ ನೋಡ್ರಿ, ಇದು ನಂಬರ್ಸ್ ಅಂದಾಗ ಇದ್ರದ್ದು ವ್ಯಾಲ್ಯೂ ಎಷ್ಟಿದೆ. ಓಕೆ, ಇದ್ರದ್ದು ಅಡ್ರೆಸ್ ಎಷ್ಟಿದೆ, ಆ್ಯಂಡ್ ನಂಬರ್ಸ್ ಅಂದಾಗ ಇದು ಸೇಮ್ ಬಂತು, ಆಮೇಲೆ p ನಂಬರ್ಸ್ ಅಂದಾಗೂ ಇದು ಸೇಮ್ ಬಂತು, ರೈಟ್. ಸೊ ವೆನ್ ವಿ ಟೇಕ್ ಎನ್ ಅರೇ, ಆಮೇಲೆ ನಾವು ಫಸ್ಟ್ ಈಗ ಅರೇ ಒಳಗೆ ಇದನ್ನು ಡಿಬಗ್ ಮಾಡೇ ತೋರಿಸ್ತೀನಿ ತಡ್ರಿ ನಿಮಗೆ. ಲೆಟ್ ಸೆಟ್ ಅ ಬ್ರೇಕ್ ಪಾಯಿಂಟ್ ಹಿಯರ್ ಆ್ಯಂಡ್ ಡೂ ಇಟ್. ಓಕೆ, ಸ್ಟಾಪ್ ಇಟ್, ಲೆಟ್ಸ್ ಡಿಬಗ್ ಇಟ್. ಈಗ ನಾವೆಲ್ಲಿ ಬಂದ್ವಿ, ಅರೇಗೆ ಬಂದ್ವಿ. ಈಗ ಅರೇಗೆ ಬಂದಾಗ ಫಸ್ಟ್ ಏನೈತ್ರಿ, ಅರೇ ಡಿಕ್ಲೇರ್ ಆಯಿತು ಆಯಿತಾ. ನಂಬರ್ಸ್ 1 2 3 3 ನಂಬರ್ಸ್ ಅದಾವೆ. ಈಗ ಫಸ್ಟ್ ಕೆಲಸ ಏನು ಮಾಡಾಕ್ತೀವಿ ಅಂದ್ರೆ, ನಾವು ಇಲ್ಲಿ ಈ ಇದಕ್ಕೆ p ನಂಬರ್ಸ್ ಅಂತ ಒಂದು ವೇರಿಯೇಬಲ್ ಮಾಡೇವಿ. ಯೂಶಲಿ ಸ್ಟಾರ್ ಇಂಟೀಜರ್ ಜೊತೆ ಬರೀದು ಚಲೋ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಈಗ ಫಾರ್ ನೌ ಇಟ್ಸ್ ಓಕೆ. ಸೊ p ನಂಬರ್ಸ್ ಅಂತ ಬರೆಯಾಕ್ತೀವಿ. ಇದ್ರೊಳಗೆ ಅರೇದ ಅಡ್ರೆಸ್ ಸ್ಟೋರ್ ಮಾಡತ್ತೀವಿ ಆಯಿತಾ. ಇಲ್ಲಿ ನೋಡ್ರಿ, ಈಗ ನಂಬರ್ಸ್ ಅಂತ ಏನೈತಲ್ಲ, ಈಗ ನಾ ಬರೀ ಹಿಂಗೆ ನಂಬರ್ಸ್ ಅಂತ ಬರದ್ನಿ ಅಂದ್ರೆ ಏನಂತ ಬರುತ್ತಾ, ನಂಬರ್ಸ್ ಅಂತ ಬರದ್ನಿ ಅಂದ್ರೆ ಈ ಥರ ಅರೇ ತೋರಿಸ್ತೈತಿ ಇಲ್ಲಿ ಆಯಿತಾ. ಅದನ್ನ ಆ್ಯಂಡ್ ಆಫ್ ನಂಬರ್ಸ್ ಅಂತ ಬರದ್ನಿ ಅಂದ್ರೆ ಅಡ್ರೆಸ್ ತೋರಿಸುತ್ತೆ, ಆ ಅರೇದ ಅಡ್ರೆಸ್ ಗೊತ್ತಾಗತ್ತೆ ಆಯಿತಾ. ನಾ ಇಲ್ಲಿ ಆದ್ರೆ %p ಮಾಡಿರೋದ್ರಿಂದ ಅದೇನು ಮಾಡತೈತಿ, ವೇರಿಯೇಬಲ್ ಅಡ್ರೆಸ್ ಡೈರೆಕ್ಟ್ ಪ್ರಿಂಟ್ ಮಾಡತೈತಿ, printf ಇದು. ಓಕೆ, ಸೊ ದಟ್ ಈಸ್ ಹೌ ನಾ ಇಲ್ಲಿ. ಆಮೇಲೆ ಈಗ ಇನ್ನೊಂದು ಅಬ್ಸರ್ವ್ ಮಾಡಿರಿ, ಈ ಪಾಯಿಂಟರ್ನ ನಾ ಅರೇಗೆ ಪಾಯಿಂಟ್ ಮಾಡಿದ್ನಲ್ಲ, ಸೊ ಅದೇನು ಮಾಡ್ತೈತಿ, ಒಂದೇ ಎಲಿಮೆಂಟಿಗೆ ಪಾಯಿಂಟ್ ಆಗ್ತೈತಿ ಆಯಿತಾ. ಸೊ ನಾ ಈಗ p ಆಫ್ ನಂಬರ್ಸ್ ಅಂದಾಗ ಪ್ಲಸ್ ಆ್ಯಂಡ್ ಆಫ್ ನಂಬರ್ಸು ಆ್ಯಂಡ್ p ಆಫ್ ನಂಬರ್ಸ್ ಒಳಗೆ ಏನು ಸ್ಟೋರ್ ಆಗೈತಿ, ಸೇಮ್ ಅಡ್ರೆಸ್, ಅರೇ ಎಲ್ಲೈತೆ ಅನ್ನೋದು ಅಡ್ರೆಸ್, ಬೇಸ್ ಅಡ್ರೆಸ್ ಸ್ಟೋರ್ ಆಗೈತಿ. ಓಕೆ, ಸೊ
ಇಲ್ಲಿ ನಾವು ಮೂರು ಥರ ಇಲ್ಲಿ ಪಿ ಈ ಥರ ಪ್ರಿಂಟ್ ಮಾಡಿದಾಗ ಈ ಮೂರಕ್ಕೂ ಸೇಮ್ ಅದು ಅಡ್ರೆಸ್ ಇದೇನೈತಲ್ಲ ಅದು ಅಡ್ರೆಸ್ ಪ್ರಿಂಟ್ ಆಯ್ತು. ಯಾಕೆ ಪ್ರಿಂಟ್ ಆಯ್ತು ಅಂದರೆ ಎಲ್ಲ ಸೇಮ್ ಇದು ನಂಬರ್ಸ್ ಆಫ್ ಪರ್ಸೆಂಟೇಜ್ ಪಿ ಆಫ್ ನಂಬರ್ಸ್ ಅಂದಾಗೂ ಅರೇ ಅಡ್ರೆಸ್ ಸೇಮ್ ಇರ್ತೈತಿ. ಅಥವಾ ನೀವು ಅರೇದು ಆ್ಯಂಡ್ ಅಂತ ಸಿಂಬಲ್ ಹಾಕಿದಾಗ ಅದು ಅಡ್ರೆಸ್ ರಿಟರ್ನ್ ಮಾಡತೈತಿ. ಕರೆಕ್ಟ್. ಆಮೇಲೆ ಆ ಸ್ಟೋರ್ ಮಾಡಿದ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಮಾಡತ್ತೀವಿ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಬಟ್ ಇದಕ್ಕೆ ಸ್ಟಾರ್ ಹಾಕಿದ್ರಿ ಅಂದರೆ ಇಟ್ ಮೀನ್ಸ್ ವ್ಯಾಲ್ಯೂ ಆಟ್ ದ್ಯಾಟ್ ಅಡ್ರೆಸ್. ವ್ಯಾಲ್ಯೂ ಆಟ್ ದ್ಯಾಟ್ ಅಡ್ರೆಸ್ ಅಂದಾಗ ಸ್ಟಾರ್ ಆಫ್ ಪಿ ನಂಬರ್ಸ್ ಆಗಬೇಕು, ನಂಬರ್ ಅಲ್ಲ. ಎಡಿಟ್ ಮಾಡೋಂಥದ್ದು. ಆವಾಗ ಒಂದೇ ವ್ಯಾಲ್ಯೂ ಬರ್ತೈತಲ್ಲಿ, ಫಸ್ಟ್ ವ್ಯಾಲ್ಯೂ ಏನೈತಲ್ಲ ಅದು ಬರ್ತೈತಿ. ಆಯಿತಾ. ಸ್ಟಾರ್ ಆಫ್ ಪಿ ನಂಬರ್ಸ್ ಪ್ಲಸ್ ಪ್ಲಸ್. ಸೊ ಇಲ್ಲಿ ಇದು ಪ್ಲಸ್ ಪ್ಲಸ್ ಇದು ಸ್ಟೇಟ್ಮೆಂಟ್ ಇಲ್ಲಿ ವರ್ಕ್ ಆಗಲ್ಲ ಕೆಲವೊಂದು ಲ್ಯಾಂಗ್ವೇಜ್. ಇಲ್ಲ ಆಯ್ತು ನೋಡ್ರಿ, ಈಗ ಪ್ಲಸ್ ಪ್ಲಸ್ ಅನ್ನೋದು ಇಲ್ಲಿ ಚೇಂಜ್ ಆಗ್ಬಿಡ್ತು ವ್ಯಾಲ್ಯೂ. ಬಟ್ ಐ ಡೋಂಟ್ ನೋ ಇಫ್ ನೌ ಹಿಯರ್ ಆಲ್ಸೋ ದ ವ್ಯಾಲ್ಯೂ ಗಾಟ್ ಚೇಂಜ್ಡ್. ಲೆಟ್ ಸಿ. ಸೊ ಇವು ನಂಬರ್ಸ್ ಆಯಿತಾ, ಇದು ನಂಬರ್ಸ್ ಆಯಿತಾ. ಈಗ ವ್ಯಾಲ್ಯೂ ಆಫ್ ಪಿ ನಂಬರ್ಸ್. ಸೊ ಅದು ಆಲ್ರೆಡಿ ಅಲ್ಲಿ ಇಂಕ್ರಿಮೆಂಟ್ ಆಗ್ಬಿಡ್ತು. ಆಯಿತಾ. ಅಲ್ಲಿ ಇಂಕ್ರಿಮೆಂಟ್ ಆಯಿತು. ಇಲ್ಲಿ ಅದು ನಾ ಇಲ್ಲಿ ವಾಚ್ನೇ ಮಾಡತ್ತಿದ್ನಿ, ಬಟ್ ಅದ್ರದ್ದು ಆಲ್ರೆಡಿ ಪಾಯಿಂಟರ್ ಮುಂದೆ ಹೋಗ್ಬಿಡ್ತು, ಎರಡನೇ ಎಲಿಮೆಂಟ್ಗೆ ಹೋಗ್ಬಿಡ್ತದು. ಆಯಿತಾ. ಈಗ ಇರಲಿ, ಈಗ ಎರಡನೇ ಎಲಿಮೆಂಟ್ ಇರಲಿ. ನಾ ಪ್ಲಸ್ ಪ್ಲಸ್ ಅಂದಾಗ ಈಗ ಏನಾಗುತ್ತೆ, ಮೂರನೇ ಎಲಿಮೆಂಟಿಗೆ ಹೋಗುತ್ತೆ ನೋಡ್ರಿ. ಈಗ ಆಟೋಮೆಟಿಕ್ಕಾಗಿ ಮೂರನೇ ಎಲಿಮೆಂಟಿಗೆ ಹೋಯಿತು. ಸೊ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ದ್ಯಾಟ್ ಪಾಯಿಂಟರ್ when you do plus plus for a pointer, it goes to the next address. ಈಗ ಇಲ್ಲೊಂದು ಕ್ವಶನ್ ಐತಿ, ಅದಕ್ಕೆ ಹೆಂಗೆ ಗೊತ್ತಾಯ್ತು ನಾನು 4 ಬೈಟ್ ಜಂಪ್ ಆಗ್ಬೇಕಂತ? ಹೆಂಗೆ ಗೊತ್ತಾಯ್ತಂದ್ರೆ ನೀವು ಪಾಯಿಂಟರ್ ಡಿಕ್ಲೇರ್ ಮಾಡುವಾಗ ಹೇಳಿದ್ರಲ್ಲ ಇದು ಇಂಟೀಜರ್ ಟೈಪ್ ಐತಂತ. ನಿಮ್ಮ ಕಂಪ್ಯೂಟರ್ನಾಗ ಇಂಟೀಜರ್ 4 ಬೈಟ್ ಇತ್ತಂದ್ರೆ ವೆನ್ ಯು ಡೂ ಪ್ಲಸ್ ಪ್ಲಸ್, ಈಗ ಅಡ್ರೆಸ್ ಅದು 2000 ಇತ್ತಂದ್ರೆ 2000ಕ್ಕೆ 4 ಆ್ಯಡ್ ಆಗಿ 2004ಕ್ಕೆ ಹೋಗುತ್ತೆ, ಮತ್ತು ಪ್ಲಸ್ ಪ್ಲಸ್ ಅಂದ ನೆಕ್ಸ್ಟ್ ಹೋಗುತ್ತೆ. ಸೊ ಈ ರೀತಿ ಪಾಯಿಂಟರ್ಸ್ ಕ್ಯಾನ್ ಬಿ ಇನ್ಕ್ರಿಮೆಂಟೆಡ್ ಆ್ಯಂಡ್ ಡಿಕ್ರಿಮೆಂಟೆಡ್. ಅದ್ರದ್ದು ಡೇಟಾ ಟೈಪ್ 1 ಬೈಟ್ ಇತ್ತಪ್ಪ ಅಂದ್ರೆ ಬರೀ 1 ಬೈಟ್ ಮುಂದೆ ಹೋಗ್ತೈತಿ ಇನ್ಕ್ರಿಮೆಂಟ್ ಮಾಡಿದಾಗ. 4 ಬೈಟ್ ಇತ್ತಂದ್ರೆ 4 ಬೈಟ್ ಮುಂದೆ ಹೋಗ್ತೈತಿ. ಸೊ ದಟ್ ಈಸ್ ವಾಟ್ ದಿಸ್ ಡೆಮಾನ್ಸ್ಟ್ರೇಷನ್ ಈಸ್, ದಟ್ ಪಾಯಿಂಟರ್ಸ್ ಕ್ಯಾನ್ ಬಿ ಇನ್ಕ್ರಿಮೆಂಟೆಡ್ ಆ್ಯಂಡ್ ಡಿಕ್ರಿಮೆಂಟೆಡ್. ಪಾಯಿಂಟರ್ಸ್ ಕ್ಯಾನ್ ಬಿ ಇನ್ಕ್ರಿಮೆಂಟೆಡ್ ಆ್ಯಂಡ್ ಡಿಕ್ರಿಮೆಂಟೆಡ್. ಓಕೆ. ಸೊ ಇದೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೋರಿ. ಡಬಲ್ ಪಾಯಿಂಟರ್ದು ನೀವು ಇದನ್ನು ನೋಡಿರಿ. ಬಟ್ ಡಬಲ್ ಪಾಯಿಂಟರ್ದು ವಿ ವಿಲ್ ಸಿ ಸಮ್ ಇದು ಏನಂತಾರ ಪ್ರಾಕ್ಟಿಕಲ್ ವ್ಯಾಲ್ಯೂ ಆಫ್ ದ ಡಬಲ್ ಪಾಯಿಂಟರ್. ಓಕೆ. ಸೊ ಲೆಟ್ಸ್ ಕಾಲ್ ಇಟ್ ಆಸ್ ಅ ಡೆಮೋ ಫಾರ್ ಡಬಲ್ ಪಾಯಿಂಟರ್. ನಾನು ಏನು ಮಾಡತ್ತೀನಿ, ಒಂದು ಡಬಲ್ ಪಾಯಿಂಟರ್ ತೊಗೊಳತ್ತೀನಿ, ಒಂದು ಸಿಂಗಲ್ ಪಾಯಿಂಟರ್ ತೊಗೊಳತ್ತೀನಿ, ಇನ್ನೊಂದು ಇಲ್ಲಿ ಸಿಂಗಲ್ ಪಾಯಿಂಟರ್ ತೊಗೋತಿದ್ದೀನಿ. ಓಕೆ. ಸೊ ಇಲ್ಲೀಗ ಓಕೆ, ಇದು ಒಂದೇ ನಂಬರ್ ಇರಲಿ, ಪಿ ನಂಬರ್ ಅಂತ ನಾನು ಅಷ್ಟೇ. ಓಕೆ. ಇಲ್ಲೊಂದು ಇನ್ವೋಕ್ ಫಂಕ್ಷನ್ ಬರೆಯೋಣಂತ, ಇದರೊಳಗಿನ ವೇರಿಯೇಬಲ್ಸ್ ಚೇಂಜ್ ಮಾಡೋಣಂತ. ಸೊ ಇಂಟಿಜರ್ ಐಲ್ ಸೇ ಇಂಟ್ ಮಹೇಶ್ ಏಜ್ 40. ಓಕೆ. ಇಂಟ್ ಸುಶೀಲ್ಸ್ ಏಜ್ 41. ಈಗ ಇಲ್ಲಿ ಒಂದು ಪಾಯಿಂಟರ್ ಡಿಕ್ಲೇರ್ ಮಾಡೋದು, ಏನು, ಇಂಟ್ ಸ್ಟಾರ್ ಪಿ ಫೌಂಡರ್ ಏಜ್ is equal to end of Mahesh age. Okay.
ಈಗ ಇದ್ರದ್ದು ಅಡ್ರೆಸ್ ಇಲ್ಲಿ ಸ್ಟೋರ್ ಆಗೈತಿ. ನಾ ಈಗ ಏನು ಮಾಡ್ಬೇಕಂದ್ರೆ ಮಹೇಶ್ ಏಜಿಗೆ ಪಾಯಿಂಟ್ ಆಗೈತಲ್ಲ, ಇದನ್ನು ತೆಗೆದು ಸುಶೀಲ್ ಏಜಿಗೆ ಇದನ್ನು ಪಾಯಿಂಟ್ ಆಗೋಂಗೆ ಮಾಡಬೇಕು ಫೌಂಡರ್ ಏಜ್ ಅಂದಾಗ, ಆಯಿತಾ. ಸೊ ದಿಸ್ ಜಸ್ಟ್ ಹೈಪಥೆಟಿಕಲ್ ಎಕ್ಸಾಂಪಲ್. ಇದು ಮಾಡಿ ನೋಡೋಣಂತ. ಆ್ಯಂಡ್ ದೆನ್ ನಿಮ್ಗೆ ಸಿಂಗ್ಲಿ ಲಿಂಕ್ ಲಿಸ್ಟ್ದಾಗ ಕಲಿಯುವಾಗ ಪ್ರಾಕ್ಟಿಕಲ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಸಿಗತ್ತೈತಿ, ಆಯಿತಾ. ಸೊ ಈಗ ಡಬಲ್ ಪಾಯಿಂಟರ್ ಫಂಕ್ಷನ್ ಕಾಲ್ ಮಾಡೋಣ. ಇಲ್ಲಿಂದ ಕಾಲ್ ಮಾಡಿ ಫಸ್ಟ್ ಅಡ್ರೆಸ್ ಆಫ್ ದ ಅಡ್ರೆಸ್, ಈ ಫೌಂಡರ್ ಏಜ್ದು ಅಡ್ರೆಸ್ ಪಾಸ್ ಮಾಡಿಬಿಡೋಣ, ಆ್ಯಂಡ್ ಆಫ್ ದಿಸ್ ಅಂತ, ಆಯಿತಾ. ಆಮೇಲೆ ಇಲ್ಲಿ ಏನು ಮಾಡೋಣ, ಇಲ್ಲಿ ಸುಶೀಲ್ದ ವೇರಿಯೇಬಲ್ದು ಅಡ್ರೆಸ್ ಪಾಯಿಂಟ್ ಮಾಡೋಣ, ಅಡ್ರೆಸ್ ಕಳಿಸೋಣ ಅಂತ. ಸೊ ಇದು ಬಿಫೋರ್ ವಿ ಕಾಲ್ ದಿಸ್ ಲೆಟ್ಸ್ ಪ್ರಿಂಟ್ ಏನಪ್ಪ, ಪ್ರಿಂಟ್ ಎಫ್ /n ಮಹೇಶ್ ಏಜ್ ಇಸ್ ಈಕ್ವಲ್ ಟು %d, ಸುಶೀಲ್ ಏಜ್ ಇಸ್ ಈಕ್ವಲ್ ಟು %d, and of ಮಹೇಶ್ ಏಜ್, and of ಸುಶೀಲ್ ಏಜ್. ಏನು ಮಾಡಿದ್ನಿ ನಾ ಅಂದ್ರೆ ಒಂದು ಪಾಯಿಂಟರ್ ತೊಗೊಂಡೇನಿ, ಆ ಪಾಯಿಂಟ್ರ್ ಒಳಗೆ ನಂದು ಏಜ್ದು ಏನು ವೇರಿಯೇಬಲ್ ಐತಲ್ಲ ಅದ್ರ ಅಡ್ರೆಸ್ ಇಟ್ಟೇನಿ. ಆಮೇಲೆ ಇಲ್ಲಿ ಡಬಲ್ ಪಾಯಿಂಟರ್ ಡೆಮೋಗೆ, ಓಕೆ ಒಂದು ನಿಮಿಷ, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಯ್ತು, ಡಿಲೀಟ್ ಮಾಡಿದ್ನಿ. ಇಲ್ಲೇನು ಮಾಡಾಕ್ತೀನಿ, ಪ್ರಿಂಟ್ ಎಫ್, ಓಕೆ ಪ್ರಿಂಟ್ ಎಫ್ ಬಿಫೋರ್ ಏಜ್ ಎರಡು ಪ್ರಿಂಟ್ ಮಾಡತ್ತೇನೆ, ಮಹೇಶ್ ಏಜ್ ಸುಶೀಲ್ ಏಜ್. ಆಮೇಲೆ ಇಲ್ಲಿ ಆಫ್ಟರ್ ದಿಸ್ ಆಲ್ಸೋ ಐ ಆಮ್ ಪ್ರಿಂಟಿಂಗ್, ಬಟ್ ಮೋರ್ ದೆನ್ ದ ಏಜ್ ವಾಟ್ ಯು ಹ್ಯಾವ್ ಟು ಪ್ರಿಂಟ್ ಈಸ್ ಆ್ಯಕ್ಚುಲಿ ಈಸ್ ದ ಫೌಂಡರ್ ಏಜ್ ಪ್ರಿಂಟ್ ಮಾಡಬೇಕು. ಸೊ ಇದು ವ್ಯಾಲ್ಯೂ ಹಂಗೆ ಇರಲಿ, ಇಲ್ಲಿ ಕೆಳಗೆ ಇನ್ನೊಂದು ಪ್ರಿಂಟ್ ಮಾಡೋಣ, ಬಿಫೋರ್ ಫೌಂಡರ್ ಏಜ್ ಈಸ್ ಈಕ್ವಲ್ ಟು ಇದೇನು ಸಿಂಗಲ್ ಪಾಯಿಂಟರ್ ಐತಲ್ಲ, ಸೊ ಅದಕ್ಕೇನು ನಾನು $p, ಓಕೆ. ಇದು ಸೇಮ್ ಲೈನನ್ನು ಇಲ್ಲೂ ಎಂಡ್ಗೆ ಹಾಕೋನು, ಬಟ್ ಲೆಟ್ಸ್ ಕಾಲ್ ಇಟ್ ಆಫ್ಟರ್, ಓಕೆ. ಸೊ ಈಗ ಇಲ್ಲಿ ನಾವು ಏನು ಕೋಡ್ ಇಂಪ್ಲಿಮೆಂಟ್ ಮಾಡೋದು ಬೇಡ, ಕೋಡ್ ಇಂಪ್ಲಿಮೆಂಟ್ ಮಾಡೋದನ್ನ ರನ್ ಮಾಡಿ ನೋಡೋನು ಇದು ಔಟ್ಪುಟ್ ಏನು ಬರ್ತೈತಂತ. ಇನ್ವೋಕ್ ಫಂಕ್ಷನ್ ಕಾಲ್ ಮಾಡ್ರಿ ಇಲ್ಲಿ ಮೇನ್ದಿಂದ. Let's run this code without implementing the code. ಇಲ್ಲಿ ನೋಡ್ರಿ ಔಟ್ಪುಟ್ ಏನು ಬಂತಂತ, ಬಿಫೋರ್ ಮಹೇಶ್ ಏಜ್ ಸುಶೀಲ್ ಏಜ್ ನಾವು ಅಡ್ರೆಸ್ ಪ್ರಿಂಟ್ ಮಾಡತ್ತೀವಲ್ಲ ಅದಕ್ಕೆ, ಆಯಿತಾ. ಫೌಂಡರ್ ಏಜ್ ಇಸ್ 40, ಇದು ಅಡ್ರೆಸ್ ಪ್ರಿಂಟ್ ಮಾಡತ್ತೀವಿ. ಲೆಟ್ ಮೀ ರಿಮೂವ್ ದ್ಯಾಟ್ 1 second. ಓಕೆ, ಅಡ್ರೆಸ್ ಪ್ರಿಂಟ್ ಮಾಡತ್ತಿದ್ವಿ, ನಾವು ಐ ಆಮ್ ಜಸ್ಟ್ ಪ್ರಿಂಟಿಂಗ್ ದ ವ್ಯಾಲ್ಯೂ ಆ್ಯಂಡ್ ಫೌಂಡರ್ ಏಜ್ ಈ ಥರ ಇದೆ. ಲೆಟ್ಸ್ ರನ್ ಇಟ್. ಸೊ 40, 41, ಫೌಂಡರ್ ಏಜ್ ಇಸ್ 40, ಫೌಂಡರ್ ಏಜ್ ಇಸ್ 40, ಏನು ಚೇಂಜ್ ಇಲ್ಲ, ಯಾಕಂದ್ರೆ ನಾವು ಕೋಡ ಇಂಪ್ಲಿಮೆಂಟ್ ಮಾಡಿಲ್ಲ ಇನ್ನು ಅಲ್ಲಿ. ಓಕೆ, ಈಗ ಇಲ್ಲೇನು ಮಾಡೋದಂದ್ರೆ ಇದೇನು ಡಬಲ್ ಪಾಯಿಂಟರ್ ಐತಲ್ಲ, ಈ ಡಬಲ್ ಪಾಯಿಂಟರ್ನ್ಯಾಗ ಆಯಿತಾ ನಾವೇನು ಮಾಡೋಣ ಅಂದ್ರೆ ಇದ್ರದ್ದು ಅಡ್ರೆಸ್ ಚೇಂಜ್, ಅಲ್ಲೇನದು ಎಲ್ಲಿ ಪಾಯಿಂಟ್ ಮಾಡತ್ತೈತಲ್ಲ ಅದರದ್ದು ಅಡ್ರೆಸ್ ಚೇಂಜ್ ಮಾಡಿಬಿಡೋಣಂತ. ಸೊ ಅವಾಗ ಇದೇನು ಅಡ್ರೆಸ್ ಆಫ್ ಅಡ್ರೆಸ್ ಅಲ್ಲ, ಸೊ ಅಡ್ರೆಸ್ ಆಫ್ ಅಡ್ರೆಸ್ನಾಗ ಹೋದಾಗ ಬರೀ ಅಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಸಿಂಗಲ್ ಪಾಯಿಂಟರ್ $p ರೆಫರೆನ್ಸ್ ಇಸ್ ಈಕ್ವಲ್ ಟು ಇದು ಏನೈತಲ್ಲ ಈ ಪಾಯಿಂಟರ್ದಾಗ ಏನು ಅಡ್ರೆಸ್ ಐತಲ್ಲ ಆ ವ್ಯಾಲ್ಯೂ ಇದಕ್ಕೆ ಸೆಟ್ ಮಾಡಿಬಿಡೋಕೆ ಅಷ್ಟೆ. ಓಕೆ, ಸೊ ಈಗ ಕೋಡ್ ರನ್ ಮಾಡಿ ನೋಡ್ರಿ ಏನು ಔಟ್ಪುಟ್ ಬರುತ್ತೆ. ನೋಡ್ರಿ ಇಲ್ಲಿ ಫೌಂಡರ್ ಏಜ್ ಏನಾಗ್ಬಿಡ್ತು, 41 ಆಯಿತು. ಓಕೆ, ಸೊ ನೀವು ನಿಮ್ಮ ಕೋಡ್ ಒಳಗೆ ಇಲ್ಲಿ ಇನ್ವೋಕ್ ಎಲ್ಲಿ ಮಾಡತ್ತಿದ್ರಿ ಅಲ್ಲಿ ಫೌಂಡರ್ ಏಜ್ ಮೊದಲು ಮಹೇಶಿಗೆ ಪಾಯಿಂಟ್ ಆಗತ್ತಿತ್ತು, ಅದನ್ನ ಏನು ಮಾಡಿಬಿಟ್ಟಿವಿ ನಾವು
ಡಬಲ್ ಪಾಯಿಂಟರ್ ಯೂಸ್ ಮಾಡಿ ಒಂದು ಫಂಕ್ಷನ್ಗೆ ಪಾಸ್ ಮಾಡಿ ಈ ಪಾಯಿಂಟರ್ ಎಲ್ಲಿ ಪಾಯಿಂಟ್ ಆಗತ್ತಿತ್ತಲ್ಲ ಅದನ್ನು ಚೇಂಜ್ ಮಾಡಿಬಿಟ್ವಿ. ಅಂದ್ರೆ ಒಂದು ವೇರಿಯೇಬಲ್ ಇದ್ದದ್ದು ಇನ್ನೊಂದು ವೇರಿಯೇಬಲ್ ಅಡ್ರೆಸ್ಸಿಗೆ ಈ ಥರ ಪಾಯಿಂಟ್ ಮಾಡೋದನ್ನು ಅದನ್ನು ತೆಗೆದು ಈ ಕಡೆ ಪಾಯಿಂಟ್ ಮಾಡೋಕೆ ಹಚ್ಚಿದ್ವಿ ಬೇರೆ ವೇರಿಯೇಬಲ್ಗೆ. ಸೊ ದಿಸ್ ಈಸ್ ವೇರ್ ದ ಡಬಲ್ ಪಾಯಿಂಟರ್ ಈಸ್ ಯೂಸ್ಫುಲ್. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಇನ್ನೊಂದು ಸರಿ ಹೇಳ್ತೀನಿ ನಾ. ಫಸ್ಟ್ ಇದು ಆ್ಯಂಡ್ ಆಫ್ ಮಹೇಶ್ ಏಜ್ಗೆ ಪಾಯಿಂಟ್ ಮಾಡ್ತಿತ್ತಲ್ಲ ಅದನ್ನು ತೆಗೆದು ನಾವೇನು ಮಾಡಿದ್ವಿ, ಆ್ಯಂಡ್ ಆಫ್ ಸುಶೀಲ್ ಏಜ್ಗೆ ಅಂದ್ರೆ ಮಹೇಶಂದು ಏಜ್ ಯಾವ ಅಡ್ರೆಸ್ನಾಗ ಸ್ಟೋರ್ ಆಗಿತ್ತು ಅದನ್ನು ತೆಗೆದು ಸುಶೀಲ್ ಏಜ್ ಎಲ್ಲಿ ರ್ಯಾಮ್ದಾಗ ಎಲ್ಲಿ ಅಡ್ರೆಸ್ ಸ್ಟೋರ್ ಆಗಿತ್ತಲ್ಲ ಅದಕ್ಕೆ ಪಾಯಿಂಟ್ ಮಾಡುವಂಗೆ ಮಾಡಿದ್ವಿ. ರೈಟ್, ಅದನ್ನ ಹೆಂಗೆ ಮಾಡಿದ್ವಿ, ಈ ಫೌಂಡರ್ ಏಜ್ದ ಡಬಲ್ ಪಾಯಿಂಟರ್ ಕಳಿಸಿದ್ವಿ. ಡಬಲ್ ಪಾಯಿಂಟರ್ ಕಳಿಸಿ ಏನು ಮಾಡಿದ್ವಿ ಅಲ್ಲಿ, ಆಮೇಲೆ ಸುಶೀಲಿಂದ ಅಡ್ರೆಸ್ ಕಳಿಸಿದ್ವಿ ಇನ್ನೊಂದು ವೇರಿಯೇಬಲ್ನಾಗ. ಸೊ ಇಲ್ಲಿ ಹೋಗಿ ಡಬಲ್ ಪಾಯಿಂಟರ್ ಇತ್ತಲ್ಲ ಅದರೊಳಗೆ ಬರೀ ಸಿಂಗಲ್ ಪಾಯಿಂಟರ್ ಅಂದ್ರೆ ಆ ಅಡ್ರೆಸ್ ಎಲ್ಲಿ ಸ್ಟೋರ್ ಆಗಿತ್ತಲ್ಲ ಆ ಅಡ್ರೆಸ್ದ ವ್ಯಾಲ್ಯೂ ಓವರ್ ರೈಟ್ ಮಾಡಿದ್ವಿ. ಆಯಿತಾ, ವಿತ್ ವಾಟ್ ಎವರ್ ಈಸ್ ದ ಅಡ್ರೆಸ್ ಆಫ್ ದ ಸುಶೀಲ್. ಸೊ ದಿಸ್ ಕಾನ್ಸೆಪ್ಟ್ ಈಸ್ ಸೂಪರ್ ಇಂಪಾರ್ಟೆಂಟ್ ವೆನ್ ಯು ಇಂಪ್ಲಿಮೆಂಟ್ ಕೋಡ್ ಇನ್ ಇದು ಸಿ ಫಾರ್ ಲಿಂಕ್ಡ್ ಲಿಸ್ಟ್. ಡಬಲ್ ಪಾಯಿಂಟರ್ ಅಲ್ಲಿ ಯೂಸ್ ಆಗೇ ಆಗುತ್ತೆ ನಿಮಗೆ. ಓಕೆ, ಸೊ ಐ ಹೋಪ್ ಯು ಡಿಡ್ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್ ಆನ್ ಸಿಂಗಲ್ ಪಾಯಿಂಟರ್, ಡಬಲ್ ಪಾಯಿಂಟರ್ ಎಲ್ಲಿ ಯೂಸ್ ಆಗುತ್ತೆ ಹೆಂಗಂತ. ನೀವು ಎಲ್ಲರೂ ಒಂದು ಕಡೆ ಭಾಳ ಯೂಸ್ ಮಾಡಿರ್ತೀರಿ, ಆದರೆ ನಿಮ್ಗೆ ಲಕ್ಷ್ಯ ಇರಂಗಿಲ್ಲ ಇದು ಇಲ್ಲಿ ಪಾಯಿಂಟರ್ ಯೂಸ್ ಮಾಡೇನಂತ. ಯಾವ ಫಂಕ್ಷನ್ ನೆನ್ಪು ಮಾಡ್ಕೊರಿ. ಆ್ಯಂಡ್ ಐ ವಿಲ್ ಶೋ ದ ಡೆಮೋ. ಎಲ್ಲರೂ ಸ್ಕ್ಯಾನ್ಎಫ್ ಯೂಸ್ ಮಾಡ್ಯಾರಿ. ಆ ಸ್ಕ್ಯಾನ್ಎಫ್ದಾಗ ಇಲ್ಲಿ ಆ್ಯಂಡ್ ಕೊಡ್ತಿರಲ್ಲ, ಏನಿದು ಇದು ಆ್ಯಂಡ್ ನೀವು ಇಲ್ಲೇನು ಪಾಸ್ ಮಾಡತ್ತಿರಲ್ಲ. ಸೊ ಯು ಆರ್ ಪಾಸಿಂಗ್ ದ ಅಡ್ರೆಸ್ ಆಫ್ ದಟ್ ವೇರಿಯೇಬಲ್. ಈಗ ನೀವು ಇಲ್ಲೇನು ಸ್ವ್ಯಾಪ್ ಫಂಕ್ಷನ್ ಎಲ್ಲ ಕಡೆ ನೋಡಿದ್ರಲ್ಲ, ಇಲ್ಲಿ ನಾವೇನು ಪಾಸ್ ಮಾಡತ್ತಿದ್ವಿ ಅದು ಸ್ವ್ಯಾಪ್ ಫಂಕ್ಷನ್ಗೆ ಆ್ಯಂಡನ್ನು ಅಂತಂದು ಅಡ್ರೆಸ್ಸನ್ನು ಪಾಸ್ ಮಾಡತ್ತಿದ್ವಲ್ಲ. ಸೊ ನೀವು ಎಲ್ಲರೂ ಸಿ ಪ್ರೋಗ್ರಾಮ್ ಬರೆದವ್ರು ಎಲ್ಲರೂ ಸ್ಕ್ಯಾನ್ಎಫ್ ಯೂಸ್ ಮಾಡ್ಯಾರ ಆಲ್ರೆಡಿ. ಸೊ ಯು ವೇರ್ ಯೂಸಿಂಗ್ ಪಾಯಿಂಟರ್ಸ್ ಆಲ್ರೆಡಿ, ಯು ಡಿಂಟ್ ಪೇ ಜಸ್ಟ್ ದ ಅಟೆನ್ಷನ್ ಟು ಇಟ್. ಓಕೆ, ಈಗ ಇದನ್ನು ನಾವು ಅಡ್ರೆಸ್ ಪಾಸ್ ಮಾಡಿದ್ರೆ ವರ್ಕ್ ಆಗುತ್ತೆ, ಇದು ನೋಡೋಣಂತ. ಸೊ ಒಂದು ಕೌಂಟ್ ಅಂತ ವೇರಿಯೇಬಲ್ ಐತಿ, ಇದು ವ್ಯಾಲ್ಯೂ ಆಫ್ ಕೌಂಟ್. ಓಕೆ, ಸೊ ದಿಸ್ ಇಸ್ ಬಿಫೋರ್ ಆ್ಯಂಡ್ ದಿಸ್ ಇಸ್ ಆಫ್ಟರ್. ಈಗ ಇದನ್ನು ರನ್ ಮಾಡೋಣಂತ. ಓಕೆ, ಸೊ ಈಗ ಅದು ಸ್ಕ್ಯಾನ್ಎಫ್ %d ಬಿಫೋರ್ ದ ವ್ಯಾಲ್ಯೂ 0 ಐತಿ. ಈಗ ಇಲ್ಲಿದ್ದು ವೇಟ್ ಮಾಡತ್ತೈತಿ ನೀವು ಎಂಟರ್ ಮಾಡಕ್ಕೆ. ನಾ ಎಂಟ್ರ್ ಎಷ್ಟು ಮಾಡ್ತೇನೆ, 10 ಅಂತ ಮಾಡ್ತೇನೆ. 10 ಮಾಡಿ ಎಂಟ್ರ್ ಹೊಡಿತೇನೆ. ಸೊ ಆಫ್ಟರ್ ದ ವ್ಯಾಲ್ಯೂ, ಆಫ್ಟರ್ ದಿಸ್ ಇಸ್ ಬಿಫೋರ್ ಆ್ಯಂಡ್ ಆಫ್ಟರ್ ವ್ಯಾಲ್ಯೂ ಆಫ್ ದ ಕೌಂಟ್ ಎಷ್ಟಿತ್ತು, 0 ಇದ್ದದ್ದು 10 ಆಯಿತು. ರೈಟ್, ಸೊ ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತಂದರೆ ಇಲ್ಲೊಂದು ಪ್ರಿಂಟ್ ಎಫ್ ಬರೋದು ಬಿಡೋಣ ಅಂತ. ಎಂಟರ್ ದ ವ್ಯಾಲ್ಯೂ ಫಾರ್ ಕೌಂಟ್, just for output clarity. Okay, enter the value of count. I entered 100. So after value of the count is 100. So ಮೊದಲು ಎಷ್ಟಿತ್ತು, 0 ಇದ್ದದ್ದು 100 ಆಯ್ತು. ನಾ ಈಗ ಇಲ್ಲಿ ಏನಾರ ಆ್ಯಂಡ್ ಇದನ್ನು ಮಾಡೋ ಬದಲಿ ಇದನ್ನು ಬರೀ ಕೌಂಟ್ ಮಾಡಿದ್ರೆ ಏನಾಗುತ್ತಾ, ಲೆಟ್ಸ್ ರನ್ ಇಟ್. ಸೊ ಎಂಟರ್ ದ ವ್ಯಾಲ್ಯೂ ಆಫ್ ಕೌಂಟ್ 100 ರನ್ ಮಾಡೀನಿ. ಏನಾಯಿತು, ಎಕ್ಸೆಪ್ಷನ್ ಹ್ಯಾಸ್ ಅಕರ್ಡ್, ಸೆಗ್ಮೆಂಟ್ ಫಾಲ್ಟ್ ಅಂತ ಬಂತು. ಎಲ್ಲಿ ಫೇಲ್ ಆಯ್ತಿದು, ಸ್ಕ್ಯಾನ್ಎಫ್ನಾಗ ಫೇಲ್ ಆಯಿತು. ಯಾಕೆ ಫೇಲ್ ಆಯಿತು, ನಾ ಏನು ಮಾಡೀನಿ, ಅಡ್ರೆಸ್ ಕಳಿಸಿಲ್ಲ. ಆದ್ರೆ ಸ್ಕ್ಯಾನ್ಎಫ್ ಏನು ಅನ್ಕೋತೈತಿ, ನೀವು ಅಡ್ರೆಸ್ ಕಳಿಸಿರಿ ಅನ್ಕೋತೈತಿ. ವ್ಯಾಲ್ಯೂ ಎಷ್ಟೈತಿ, 0 ಐತಿ. ಸೊ ಅದೇನಾಯಿತು, ಹೋಗಿ 0 ಅಡ್ರೆಸ್ನಾಗ ಚೇಂಜ್ ಮಾಡೋಕೆ ನೋಡೋಣ ಏನಾಯಿತು, ಪ್ರೋಗ್ರಾಮ ಕ್ರ್ಯಾಶ್ ಆಯಿತು. ಸೊ ದಟ್ ಇಟ್ ಕಾಲ್ಸ್ ಇಟ್ ಆಸ್ ಅ ಸೆಗ್ಮೆಂಟ್ ಫಾಲ್ಟ್. ಓಕೆ,
ಸೆಗ್ಮೆಂಟ್ ಫಾಲ್ಟ್ ಅಂತ ಎರರ್ ಬರುತ್ತೆ. ನೀವು ಸ್ಕ್ಯಾನ್ಎಫ್ನಾಗ ಆ್ಯಂಪರ್ಸೆಂಟ್ ಹಾಕಿ ವ್ಯಾಲ್ಯೂ ಪಾಸ್ ಮಾಡಿಲ್ಲ ಅಂದ್ರೆ. ನಾನು ನಿಮಗೆ ಪಿ ಸಿ ಎಸ್ನಾಗ ಅತಿ ಮೊದಲು ಹೇಳಿನಿ, ಬೆಸ್ಟ್ ವೇ ಟು ಲರ್ನ್ ಪ್ರೋಗ್ರಾಮಿಂಗ್ ಈಸ್ ಮೇಕ್ ಮಿಸ್ಟೇಕ್ಸ್ ಆ್ಯಂಡ್ ರನ್ ಇಟ್ ಆ್ಯಂಡ್ ಸಿ ವಾಟ್ ಹ್ಯಾಪನ್ಸ್, ರೈಟ್? ನಾವು ಇಫ್ ಯು ಪುಟ್ ಆ್ಯಂಡ್ ಇಟ್ ವಿಲ್ ವರ್ಕ್ ಫೈನ್. ಸೊ ದಿಸ್ ಇಸ್ ವೇರ್ ಯು ಆಲ್ ಹ್ಯಾವ್ ಯೂಸ್ಡ್, ಏನಂತಾರೆ, ಯು ಆಲ್ ಹ್ಯಾವ್ ಯೂಸ್ಡ್ ಪಾಯಿಂಟರ್ಸ್ ಆಲ್ರೆಡಿ ಸ್ಕ್ಯಾನ್ಎಫ್ನಾಗ ಈ ಥರ. ಓಕೆ, ಸೊ with this it sets a foundation for learning linked list, and I hope you learnt a lot on pointers today. Thank you, namaskara, ಧನ್ಯವಾದಗಳು.